ಮಹಾನಗರ ಸಾರಿಗೆ ಸಂಸ್ಥೆಯ ಮುಖ್ಯ ಸಂಚಾರ ವ್ಯವಸ್ಥಾಪಕರು ಕೇಂದ್ರ ಕಚೇರಿ ಶ್ರೀಯುತ ಪ್ರಭಾಕರ ರೆಡ್ಡಿ ಸಾಹೇಬರನ್ನ ಆತ್ಮೀಯವಾಗಿ ನಾವು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಗಾರರಾಗಿ ನಮ್ಮ ಮುಖ್ಯ ಅತಿಥಿಗಳಾಗಿ ಆತ್ಮೀಯವಾಗಿ ನಾವು ಆಹ್ವಾನಿಸಿರುವಂತಹ ಶ್ರೀಯುತ ಡಾಕ್ಟರ್ ಶಿವಕುಮಾರ್ ರವರು ಸಂಸ್ಥಾಪಕರು ಮತ್ತು ನಿರ್ದೇಶಕರು ಅಕ್ಕ IAS ಅಕಾಡೆಮಿ ಬೆಂಗಳೂರು ಅವರನ್ನು ಆತ್ಮೀಯವಾಗಿ ನಾವು ವೇದಿಕೆಗೆ ಬರಮಾಡಿಕೊಳ್ಳುತ್ತೇವೆ. ಕರ್ನಾಟಕ ಸರ್ಕಾರಿ SC ST ನೌಕರರ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ D ಶಿವಶಂಕರ್ ಅವರನ್ನ ಆತ್ಮೀಯವಾಗಿ ನಾವು ವೇದಿಕೆಗೆ ಬರಮಾಡಿಕೊಳ್ಳುತ್ತೇವೆ. ನಮ್ಮ ಸಂಸ್ಥೆಯ ಅಧಿಕಾರಿಗಳಾದಂತಹ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಪಶ್ಚಿಮ ವಲಯದ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಶ್ರೀಯುತ ಜಯಕರ್ ಶೆಟ್ಟಿ ಸಾಹೇಬರನ್ನ ವೇದಿಕೆಗೆ ನಾನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತೇನೆ. ವಿಭಾಗೀಯ ತಾಂತ್ರಿಕ ಅಭಿಯಂತರರಾದ ಶ್ರೀ ನಾಗೇಶ್ ಪ್ರಸನ್ನ ಸರ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಘಟಕ 21ರ ಘಟಕ ವ್ಯವಸ್ಥಾಪಕರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀಯುತ BN ಪ್ರದೀಪ್ ಕುಮಾರ್ ಸರ್, ಘಟಕ ವ್ಯವಸ್ಥಾಪಕರು ರಾಜರಾಜೇಶ್ವರಿ ನಗರ, ಅವರಿಗೂ ಆತ್ಮೀಯ ಸ್ವಾಗತ. ವೇದಿಕೆಯಲ್ಲಿ ಸಂಚಾರ ವಿಭಾಗದಿಂದ ನಮ್ಮ ಹನುಮಯ್ಯನವರಿದ್ದಾರೆ. ಹಾಗೆ ಎಲ್ಲ ವಿಭಾಗದ ಮುಖ್ಯಸ್ಥರು ಸಹ ಇಲ್ಲಿ ಬಂದಿದ್ದೀರಿ ಮತ್ತು ನಮ್ಮ ಸಿಬ್ಬಂದಿಗಳು ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ
ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಎಲ್ಲರಿಗೂ ಧನ್ಯವಾದ. ಜೈ ಭೀಮ್, ಜೈ ಭಾರತ್. ಎಲ್ರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ನಮ್ಮ ಗೌರವಾನ್ವಿತರನ್ನ ಈ ಸಭೆಗೆ ಆಹ್ವಾನಿಸುತ್ತಾ, ಸಭೆಯ ಮುಂಭಾಗದಲ್ಲಿರುವ ಎಲ್ಲ ನನ್ನ ನೆಚ್ಚಿನ ಸಿಬ್ಬಂದಿ ವರ್ಗ ಮತ್ತೆ ಅವರ ಕುಟುಂಬದವರಿಗೆ ಸ್ವಾಗತವನ್ನ ಕೋರ್ತಾ ಈ ಕಾರ್ಯಕ್ರಮದ ಬಗ್ಗೆ ಒಂದು ಪ್ರಾಸ್ತಾವಿಕ ನುಡಿಯನ್ನ ಮಾತಾಡಕ್ಕೆ ಇಷ್ಟಪಡ್ತೀನಿ. ಸರ್, ಈ ಪ್ರಾಸ್ತಾವಿಕ ನುಡಿ ನುಡಿಯೋದಕ್ಕಿಂತ ಮುಂಚೆ ನಮ್ಮ ಹೊಸದಾಗಿ ಬಂದಿರುವಂತ ನಮ್ಮ ಇಬ್ರು ಗಣ್ಯರಿದ್ದಾರೆ, ಅವ್ರಿಗೆ ಈ ಘಟಕದ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನ ಕೊಡ್ತೇನೆ. ಇದು ರಾಜರಾಜೇಶ್ವರಿ ಘಟಕ ಪ್ರಾರಂಭವಾಗಿ 21 ವರ್ಷ ಆಗಿದೆ, 21ನೇ ಘಟಕ. ಪ್ರಸ್ತುತ ನಾವು ಇಲ್ಲಿ 160 ಅನುಸೂಚಿಗಳನ್ನ ನಗರದ ವಿವಿಧ ಮಾರ್ಗಗಳಿಗೆ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ 787 ಜನ ಸಿಬ್ಬಂದಿಗಳಿದ್ದಾರೆ. ಸೊ ನಮ್ಮ ಈ ಘಟಕದಲ್ಲಿ ಎಲ್ಲ ಜಯಂತಿಗಳನ್ನು ಕೂಡ ಇಷ್ಟೇ ವಿಜೃಂಭಣೆಯಿಂದ ಮಾಡ್ತಾರೆ. ಯಾವುದೇ ಭೇದ ಭಾವ ಇರಲ್ಲ. ಎಲ್ಲ ಜಾತಿ ಜನಾಂಗ ನಿಮ್ಗೆ ನೋಡ್ಬೋದು. ಕನ್ನಡ ರಾಜ್ಯೋತ್ಸವದಿಂದ ಹಿಡಿದು ಸ್ವತಂತ್ರ ದಿನಾಚರಣೆಯಿಂದ ಹಿಡಿದು ಅಂಬೇಡ್ಕರ್ ಜಯಂತಿ, ಕೆಂಪೇಗೌಡ ಜಯಂತಿ, ಬಸವ ಜಯಂತಿ, ಕನಕ ಜಯಂತಿ ಎಲ್ಲ ಜಯಂತಿಗಳನ್ನ ಅದ್ದೂರಿಯಾಗಿ ಮಾಡುವಂಥದ್ದು ನಮ್ಮ BMTC ಮತ್ತು KSRTC ಸಂಸ್ಥೆ ಎಲ್ಲ ಘಟಕಗಳು. ಅದ್ರಲ್ಲಿ ನಮ್ಮ ಘಟಕ ಯಾವಾಗಲೂ ಮುಂಚೂಣಿಯಲ್ಲಿ ಇರ್ತದೆ. ಈ ಘಟಕ ಮೊದಲಿಂದನೂ ಒಳ್ಳೆ ಹೆಸರು ಪಡೆದಿದೆ. ಇತ್ತೀಚೆಗೆ ಒಂದು 2 ವರ್ಷದಿಂದ ಹಲವಾರು ಪ್ರಶಂಸೆಗಳನ್ನು ಕೂಡ ಪಡೆದುಕೊಂಡಿದೆ. ಸ್ವಚ್ಛತೆಯಲ್ಲಿ ನಮ್ಮ ವಿಭಾಗದಲ್ಲಿ ಮೊದಲೇ ಸ್ಥಾನ ಪಡ್ಕೊಂಡಿದೆ. ಇತ್ತೀಚೆಗೆ ಲಾಸ್ಟ್ 15 ದಿನದ ಮುಂಚೆ ನಮ್ಮ ವರ್ಷಕ್ಕೆ ಒಂದು ಸಲ ಮಾಸಿಕ ಅಂತ ನಾವು ಮಾಡ್ತೀವಿ, ಇಂಧನ ಉಳಿತಾಯ ಮಾಸಿಕ ಅಂತ. ಇಡೀ BMTCನಲ್ಲಿ ಅತಿ ಹೆಚ್ಚು ಇಂಧನ ಉಳಿತಾಯ ಮಾಡಿ 6.5 ಲಕ್ಷ ರು ಉಳಿತಾಯ ಮಾಡಿ ಪ್ರಥಮ ಸ್ಥಾನ ಪಡ್ಕೊಂಡಿದೆ. ಅದ್ರ ಜೊತೆಗೆ ನಮ್ಮ CTM ಸಾಹೇಬರು UPI ಮೂಲಕ ನಮಗೆ ರೆವಿನ್ಯೂ ತರಬೇಕು ಅಂದರೆ ನಮ್ಮದು ಟೆಕ್ನಾಲಜಿ ಬಳಸ್ಕೊಂಡು ಡೈರೆಕ್ಟಾಗಿ BMTCಗೆ ಅಮೌಂಟ್ ಬರಬೇಕು ಅನ್ನೋದ್ರ ಬಗ್ಗೆ ನಮಗೊಂದು ಟಾರ್ಗೆಟ್ ಕೊಟ್ಟಿದ್ರು. BMTCನಲ್ಲಿ ಈಗ 40%ಗಿಂತ ಜಾಸ್ತಿ UPI ಟಿಕೆಟ್ ಖರೀದಿ ಮಾಡ್ತಾ ಇದ್ದಾರೆ ಪ್ರಯಾಣಿಕರು. ಅದರಲ್ಲಿ ನಮ್ಮ ಡಿವಿಷನ್ ಅಲ್ಲಿ ನಮ್ಮ ಘಟಕ ನಂಬರ್ 1 ಇದೆ. ನಾವು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಅಟ್ಲೀಸ್ಟ್ ಸಾಮಾನ್ಯ ಘಟಕಗಳಲ್ಲಿ ಏನಿದೆ ಅದರಲ್ಲಿ ನಾವು ಇನ್ನೂ ಉತ್ತಮ ಪ್ರಗತಿಯನ್ನ ಸಾಧಿಸ್ತೀವಿ. ಅದ್ರ ಜೊತೆಗೆ ನಮ್ದು ಕ್ಯಾನ್ಸಲೇಷನ್ ಕೂಡ ಗಣನೀಯವಾಗಿ, ಎಸ್ಪೆಷಲಿ ಕ್ಯಾನ್ಸಲೇಷನ್ಗೆ ನೀವು ಎಷ್ಟು ಕಾರಣಕರ್ತರೋ ನಮ್ಮ CTM ಸಾಹೇಬರು ಕೂಡ ಅಷ್ಟೇ ಕಾರಣಕರ್ತರು. ನೀವು ಎಷ್ಟು ಕಷ್ಟಪಡ್ತೀರಾ, ಎಲ್ಲೇ ಟ್ರಾಫಿಕ್ ಜಾಮ್ ಆಗ್ತದೆ ಅದನ್ನೆಲ್ಲನೂ ನಾವು ನಮ್ಮದೇ ಟೆಕ್ನಾಲಜಿ ಟ್ರ್ಯಾಕಿಂಗ್ ಮೂಲಕ ಚೆಕ್ ಮಾಡಿ, ನಮ್ಮ ಡ್ರೈವರ್ ಕಂಡಕ್ಟರ್ಗಳು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಕಷ್ಟಪಟ್ಟು ಕ್ಯಾನ್ಸಲೇಷನ್ನ ಅವಾಯ್ಡ್ ಮಾಡೋದಕ್ಕೆ ಎಷ್ಟೋ ಶ್ರಮ ಪಡ್ತಾ ಇದ್ದಾರೆ. ಅವ್ರಿಗೆ ಅಟ್ಲೀಸ್ಟ್ ಸುಲಲಿತವಾಗಿ ಅವರು ಚಾಲನೆ ಮಾಡಬೇಕು ಅಂತ ಹೇಳಿ ಮೋಸ್ಟ್ಲಿ BMTC ಇತಿಹಾಸದಲ್ಲೇ ಅಷ್ಟು ಫಾರಂ 4ಗಳು ಪರಿಷ್ಕರಣೆ ಆಗಿರಲಿಲ್ಲ. ಅಷ್ಟು ಪರಿಷ್ಕರಣೆಯನ್ನ ನಮಗೆ ಮಾಡಿಕೊಟ್ಟಿದ್ದಾರೆ. ತಮ್ಮೆಲ್ಲರೂ ಪರವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಸೊ ಇದರಲ್ಲಿ ನಾವು ನಮ್ಮ ಘಟಕದಿಂದ ಸ್ವಲ್ಪ ರೆವಿನ್ಯೂನಲ್ಲಿ ವೈಟ್ ಟಾಪಿಂಗ್ ಕೆಲಸ ಮತ್ತು ಇನ್ನಿತರೆ ಕಾರಣಗಳಿಂದ ಒಂಚೂರು ಕಡಿಮೆ ಇದ್ದೀವಿ. ಆ ರೆವಿನ್ಯೂ ಕೂಡ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಆಶ್ವಾಸನೆಯನ್ನ ಕೊಡ್ತೀನಿ. ಸೊ ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇದನ್ನ ಒಂದು ಉತ್ತಮವಾದ ಒಂದು ಅದಕ್ಕೆ ಒಂದು ಉತ್ತಮ ಇಂಪಾರ್ಟೆನ್ಸ್ ಕೊಡೋ ತರ ಪ್ರೋಗ್ರಾಮ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಅದಕ್ಕೆ ಮೊದಲು ನಮ್ಮ ಅಂಬೇಡ್ಕರ್ ಅವರು ಜಾಸ್ತಿ ಒತ್ತು ಕೊಟ್ಟಿದ್ದು ಶಿಕ್ಷಣದ ಬಗ್ಗೆ. ಎಲ್ಲರೂ ಶಿಕ್ಷಣ ಒಂದು ಕಲ್ತ್ಕೊಂಡ್ರೆ ನಾವು ತಲೆ ಎತ್ತಿ ಬದುಕ್ಬೋದು ಅನ್ನೋದನ್ನ ದಾರಿದೀಪ ಮಾಡಿಕೊಟ್ಟವ್ರು ಅವರು. ಅದಕ್ಕೋಸ್ಕರ ನಮ್ಮ ಎಂಪ್ಲಾಯಿ ಮಕ್ಕಳುಗಳು ಯಾರು 90%ಗಿಂತ ಜಾಸ್ತಿ PUCನಲ್ಲಿ ಪರ್ಸೆಂಟೇಜ್ ತಗೊಂಡಿದ್ದಾರೆ, ಅವ್ರು 5 ಜನ ಮಕ್ಕಳಿಗೆ ನಾವು ಇಲ್ಲಿ ಇವತ್ತು ಸಮಾರಂಭದಲ್ಲಿ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ನಾವು KMPL ಜಾಸ್ತಿ ತರೋದಕ್ಕೆ ಯಾರು ಶ್ರಮ ಪಟ್ಟರು ಅದರಲ್ಲಿ ನಮ್ಮ ಉತ್ತಮ ಚಾಲಕರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಅದ್ರ ಜೊತೆಗೆ UPA ನಲ್ಲಿ ಯಾರು ಆದಾಯಗಳು ಚೆನ್ನಾಗಿ ತರ್ತಾ ಇದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಮೆಕ್ಯಾನಿಕ್ಗಳಲ್ಲಿ ಉತ್ತಮ ಹಾಜರಾತಿ ಇರುವಂತವ್ರು ಯಾರ್ಯಾರಿದ್ದಾರೆ ಅವ್ರಿಗೂ ಕೂಡ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಘಟಕದಲ್ಲಿ ಒಬ್ರು ಅಂತಾರಾಷ್ಟ್ರೀಯ ಕಬಡ್ಡಿ ಪಟು ಇದ್ದಾರೆ, ಅವ್ರಿಗೆ ಇವತ್ತು ಸನ್ಮಾನ ಮಾಡಬೇಕಿತ್ತು. ಬಟ್ ಅವ್ರು ಬೇರೆ ಒಂದು ಸ್ಪೋರ್ಟ್ಸ್ ಅಲ್ಲಿ ಬೇರೆ ರಾಜ್ಯದಲ್ಲಿ ಇರೋದ್ರಿಂದ ಅವ್ರು ಇವತ್ತು ಬಂದಿಲ್ಲ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನ ಕೋರಿ ನಾವು ಈ ರೀತಿಯಾದ ಹಲವಾರು ವಿವಿಧ ಕಾರ್ಯಕ್ರಮಗಳನ್ನ ಇಟ್ಕೊಂಡು ನಾವು ಇವತ್ತು ಅಂಬೇಡ್ಕರ್ ಜಯಂತಿನ ಮಾಡ್ತಾ ಇದ್ದೀವಿ. ಸೊ ನಮ್ಮ ಘಟಕ ಇದ್ರ ಜೊತೆಗೆ ಸರ್ ನಮ್ಮ ಹೊಸದಾಗಿ ಬಂದಿರುವಂತವ್ರಿಗೆ ಹೇಳ್ಬೇಕು ಅಂದ್ರೆ ಈ ಬೇಸಿಗೆ ನಮ್ಮ ಬೆಂಗಳೂರಲ್ಲಿ ಹೇಗಿದೆ ಅನ್ನೋದು ಗೊತ್ತು. ಸೊ ನಾವು ಲಾಸ್ಟ್ 2.5 ತಿಂಗಳಿಂದ
ಪ್ರತಿದಿನ ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ಮಜ್ಜಿಗೆನ ಅರೇಂಜ್ ಮಾಡ್ತಾ ಇದ್ದೀವಿ. ನಾವು ಸ್ಟಾರ್ಟಿಂಗ್ ನಾವೇ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡೋದು 15 ದಿನ ಶುರು ಮಾಡಿದ್ವಿ. ಈಗ ನಮ್ಮೆಲ್ಲ ಸಿಬ್ಬಂದಿಗಳು ಕೂಡ ಅವ್ರ ಮಕ್ಕಳ ಬರ್ಡೇ ದಿನ ಅಥವಾ ಅವ್ರೇನು ವಾರ್ಷಿಕೋತ್ಸವ ಇರೋ ದಿನ ಆ ಥರ ನಾನೊಂದು 700 ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡ್ತೀನಿ, 800 ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಕಳೆದ 2.5 ತಿಂಗಳಿಂದ ಒಂದು ದಿನ, ಒಂದು ಹಬ್ಬದ ದಿನ, ಯುಗಾದಿ ಹಬ್ಬದ ದಿನ ಮಿಸ್ ಆಯಿತು ಅನ್ಸುತ್ತೆ. ಪ್ರತಿದಿನ ನಮ್ಮ ಎಲ್ಲಾ ಸಿಬ್ಬಂದಿಗಳು 11 ಗಂಟೆಗೆ ಮಜ್ಜಿಗೆ ಶುರುವಾದ್ರೆ 2 ಗಂಟೆವರೆಗೂ ಎಲ್ಲಾ ಸಿಬ್ಬಂದಿಗಳಿಗೂ ನಾವು ಮಜ್ಜಿಗೆ ಕೊಡ್ತಾ ಇದ್ದೀವಿ. ಸೊ ಈ ರೀತಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಇದೇ ರೀತಿ ಮುಂದೆ ಮಾಡಿಕೊಂಡು ಕೂಡ ಹೋಗ್ತೀವಿ ಅಂತ ಹೇಳ್ತಾ, ಈಗ ನಮ್ಮ ಭಾರತ ದೇಶದಲ್ಲಿ ಸ್ವಾತಂತ್ರ್ಯಕ್ಕಿಂತ ಪೂರ್ವಕ್ಕಿಂತ ಮುಂಚೆ ಏನಿತ್ತು ಅಂದ್ರೆ ತುಂಬಾ ಜನ ನಮ್ಮ ಯಾರು ಅವರಿಗೆ ಸವಲತ್ತುಗಳು ಸಿಕ್ಕಿರಲಿಲ್ಲ, ಅವರೆಲ್ಲ ಮೂಕರಾಗಿದ್ರು. ಅಂಬೇಡ್ಕರ್ ಅವರು ಆ ಮೂಕರಿಗೆ ಬಂದು ಮಾತು ಕೊಟ್ರು. 4 ಜನರ ಎದುರುಗಡೆ ನಿಂತ್ಕೊಂಡು ತಲೆ ಎತ್ಬಿಟ್ಟು ಮಾತಾಡುವಂತ ಒಂದು ಧೈರ್ಯವನ್ನ ಕೊಟ್ರು. ಆ ಸಂವಿಧಾನ ಶಿಲ್ಪಿನ ನಾನು ನೆನೆಸ್ಕೊಂತ ನನ್ನ ಈ ಪ್ರಾಸ್ತಾವಿಕ ನುಡಿಯನ್ನ ನಾನು ಮುಗಿಸಿ ಮುಂದೆ ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಅಂತೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ. ಧನ್ಯವಾದಗಳು. ಅದು ಅಲ್ಲದೆ ಅಂಬೇಡ್ಕರ್ ಬಗ್ಗೆ ಮಾತಾಡೋದಕ್ಕೆ ನಾವು ಇಬ್ರು ನುರಿತ ಇವ್ರನ್ನ ತಂದಿದ್ದೀವಿ. ಸೊ ನಾನು ಅಂಬೇಡ್ಕರ್ ಬಗ್ಗೆ ಜಾಸ್ತಿ ಮಾತಾಡಿಲ್ಲ, ಬಟ್ ಅವರ ಆಶೀರ್ವಾದ ತಮ್ಮೆಲ್ಲರ ಮೇಲೂ ಇರಲಿ, ನಮ್ಮೆಲ್ಲರ ಮೇಲೂ ಇರಲಿ ಅಂತ ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಅಂಬೇಡ್ಕರ್ ಜಯಂತಿಯ ಈ ಸಮಾರಂಭಕ್ಕೆ ನಿಮ್ಮವ್ರು ಬಂದು ಕೇಳಿದಾಗ ರಾಮು ಆ್ಯಂಡ್ ಕಂಪನಿ ಬರ್ತೀನಪ್ಪ ಅಂತ ಹೇಳ್ಬಿಡ್ತೀನಿ. ನಾನು 90% ಹೇಳ್ಬಿಡ್ತೀನಿ. ಯಾರು ಬಂದರೂ ಬರಲ್ಲ ಅಂತ ಯಾರಿಗೂ ಹೇಳಲ್ಲ. ನಾನು ಬರ್ತೀನಿ ಅಂತ ಹೇಳ್ತೀನಿ, ಬರೋಕ್ಕಾಗುತ್ತಾ ಬಿಡುತ್ತೋ ಆಮೇಲೆ ಬಿಟ್ಟಿದ್ದದು. ಬಟ್ ಅಂಬೇಡ್ಕರ್ ಜಯಂತಿಗೆ ಹೇಳಿದಾಗ 99% ನನಗೆ ಹೆಂಗೋ ದಾರಿ ಸಿಗುತ್ತೆ, ಬಂದ್ಬಿಡ್ತೀನಿ. ಈ ಡಿಬ್ಬಾಗ ಎಲ್ಲ ಜಯಂತಿಗೂ ಬಂದಿದ್ದೀನಿ, ಹೆಚ್ಚು ಕಡಿಮೆ. ಕೆಂಪೇಗೌಡ ಜಯಂತಿಗೆ ಬಂದಿದ್ದೀನಿ, ಇನ್ಯಾವುದೋ ಒಂದು ಟೈಮ್ ಫಂಕ್ಷನಿಗೆ ಬಂದಿದ್ದೀನಿ, ಚಾಲಕರ ದಿನಾಚರಣೆಗೆ ಬಂದಿದ್ದೀನಿ, ಎಲ್ಲ ಟೈಮಿಗೆ ಬಂದಿದ್ದೀನಿ. ನನ್ನ ಮನಸ್ಸು ಏನು ಹೇಳುತ್ತಂದರೆ, ನಮ್ಮ ಎಂಪ್ಲಾಯೀಸ್ ಬಂದು ಯಾರೇ ಕರೆದ್ರೂ ಬರಲ್ಲ ಅಂತ ಹೇಳಿಕ್ಕಾಗಲ್ಲ, ಬಂದೇ ಬರ್ತೀನಿ ನಾನು. ಅದರಲ್ಲೂ ಈ ಶಿವಕುಮಾರ್ ಮತ್ತು ಶಿವಶಂಕರ್ ಅವ್ರ ಜೊತೆಗೆ ನಾನು ಇದು 2ನೇ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ಲಿಕ್ಕೆ ಬಂದಿರುವಂಥದ್ದು. ಇವರಿಬ್ಬರು ಅತ್ಯುತ್ತಮ ಭಾಷಣಕಾರರು. ನಾನು ಲಾಸ್ಟ್ ಟೈಮ್ ಘಟಕ 20 ನಮ್ಮ ಬನಶಂಕರಿಯಲ್ಲಿ ಕರೆಸಿದ್ರಿ ಇವ್ರನ್ನ. ನಾನು ಶಿವಶಂಕರ್ ಸಾಹೇಬ್ರಿಗೆ ಹೇಳಿದೆ, ಸರ್ ನೀವು ಅವತ್ತಿದ್ರಿ, ನೀವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇದ್ರಿ, ನಮ್ಮ ಡಿಪಾರ್ಟ್ಮೆಂಟ್ ಅಂತ ನನಗೆ ಹೆಮ್ಮೆ. ನಾನು BSc ಅಗ್ರಿಕಲ್ಚರ್ ಓದಿರೋದು. ನಾನೇನು ಹೇಳ್ತೀನಂದರೆ, ಇದೊಂದು ಕೋಇನ್ಸಿಡೆನ್ಸ್. ನಿಜವಾಗ್ಲೂ ಅವರಿಬ್ಬರು ಅಂಬೇಡ್ಕರ್ ಬಗ್ಗೆ ಅತ್ಯುತ್ತಮವಾಗಿ ತಿಳ್ಕೊಂಡಿದ್ದಾರೆ, ಅತ್ಯುತ್ತಮವಾದ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ. ನಾನು ಹೇಳುವಂಥದ್ದು ಆಚರಣೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ನಾವು ಎಷ್ಟು ಅರ್ಥಪೂರ್ಣವಾಗಿ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ಅರ್ಥ ಆಯ್ತಾ? ಅತ್ಯಂತ ವಿಜೃಂಭಣೆಯಿಂದ ಮಾಡೋದಕ್ಕಿಂತ ಅರ್ಥಪೂರ್ಣವಾಗಿ ಮಾಡ್ಬೇಕು. ಅದರಿಂದ ಒಂದಷ್ಟು ಜನಕ್ಕೆ ಅನುಕೂಲ ಆಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 90%ಗಿಂತ ಜಾಸ್ತಿ ಬಂದಿರೋ ಮಕ್ಕಳಿಗೆ ಅವರ ಪೋಷಕರಿಗೆ ಸನ್ಮಾನ ಮಾಡಿದರು. ಇದು ನಿಜವಾಗ್ಲೂ ಬಹಳ ಒಳ್ಳೆಯ ಕೆಲಸ ಇದು. ಈಗ ಅವ್ರು 4 ಜನ ನೋಡಿ ಇನ್ನೊಂದು 4 ಜನ ನೆಕ್ಸ್ಟ್ ಇಯರ್ ಇದೇ ಥರ ಸನ್ಮಾನ ಪಡ್ಕೊಳ್ತಾರೆ. ಅದರಿಂದ ಮೋಟಿವೇಟ್ ಆಗ್ತಾರೆ. ಈಗ ನಾನು ನೋಡ್ತಾ ಇದ್ದೆ ಅವ್ರನ್ನೆಲ್ಲ, ಅವ್ರ ಹೆಸರುಗಳೆಲ್ಲ ಓದ್ತಿದ್ದಾಗ ನಾನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಿದ್ದೆ. ಅವರೆಲ್ಲ ಮೆಜಾರಿಟಿ ನಾರ್ತ್ ಕರ್ನಾಟಕ ಹುಡುಗರು. ಈ ನಮ್ಮ ಡ್ರೈವರ್ ಕಂಡಕ್ಟರ್ಗಳಿಗೆ ನಾನು ಯಾವಾಗಲೂ ಹೇಳ್ತೀನಿ, ನಾನು ಸುಮಾರು ಈ ಸಂಸ್ಥೆಯಲ್ಲಿ 28 ವರ್ಷ ಸರ್ವಿಸ್ ಮಾಡಿದ್ದೀನಿ. ಅದರಲ್ಲಿ ಒಂದು 7-8 ಇಂಟರ್ ಕಾರ್ಪೊರೇಷನ್ ಟ್ರಾನ್ಸ್ಫರ್ಸ್ನ ನಾನು ನೋಡಿದ್ದೀನಿ. ಇಂಟರ್ ಕಾರ್ಪೊರೇಷನ್ ಅಂದರೆ ಗೊತ್ತಲ್ಲ ನಿಮಗೆ, ಅಂತರ್ ನಿಗಮ ವರ್ಗಾವಣೆಗಳನ್ನ ನೋಡಿದ್ದೀನಿ. ಎಲ್ಲರ ಆಸೆ ಏನಂದರೆ, ನಾನು ಊರಿಗೆ ಹೋಗ್ಬೇಕು. ನನ್ನ ಪ್ರಶ್ನೆಗೆ ಇಷ್ಟೇ, ಊರಿಗೆ ಏನಪ್ಪ ಮಾಡ್ತೀಯಾ? ಊರಿಗೋದ್ರೆ ನೀನೇನು ಮಾಡ್ತೀಯ ಗೊತ್ತಾ? ನೀನು ಡ್ರೈವರೇ, ನಿನ್ನ ಮಗನೂ ಡ್ರೈವರೇ ಮಾಡ್ತೀಯ. ನೀನು ಕಂಡಕ್ಟ್ರು, ನಿನ್ನ ಮಗನೂ ಕಂಡಕ್ಟ್ರೇ ಮಾಡ್ತೀಯ ಹೊರತು ಮುಂದಕ್ಕೆ ಹೋಗಲ್ಲ ನೀನು.
ನಾನೊಂದು 100 ಸಭೆಗಳಲ್ಲಿ ಇದನ್ನು ಹೇಳಿದ್ದೀನಿ. ಈಗ ಅದಕ್ಕಿಲ್ಲಿ ನಾನೇನೋ ಸುಮ್ಮನೆ ಹೇಳ್ತಾ ಇದ್ದೆ, ಅದಕ್ಕಿಲ್ಲಿ ಪ್ರೂಫ್ ಸಿಕ್ಕಿದೆ. ಇವ್ರು ಇಲ್ಲೇ ಮನೆ ಮಾಡಿದರು, ಇಲ್ಲೇ ಫ್ಯಾಮಿಲಿ ಶಿಫ್ಟ್ ಮಾಡಿದರು, ಇಲ್ಲೇ ಮಕ್ಕಳನ್ನ ಓದಿಸಿದ್ರು, ಮಕ್ಕಳು ಬುದ್ಧಿವಂತರಾದರು, ಅವ್ರ ಮುಂದೆ ದೊಡ್ಡದಾಗಿ ಬೆಳೀತಾರೆ. ಈಗ ಎಷ್ಟೋ ಜನ ಪೇರೆಂಟ್ಸು ಬೆಂಗಳೂರಿನಾಗ ಓದಿಸ್ಬೇಕಂದ್ರೆ ಅವಕಾಶ ಸಿಗಲ್ಲ ಅವ್ರಿಗೆ. ನಿಮಗೆ ಸಿಕ್ಬಿಟ್ಟಿದೆ. ಅದರಲ್ಲೂ BMTCಯಲ್ಲಿ ಸುಮಾರು ಕಡೆ ಕ್ವಾರ್ಟರ್ಸ್ ಇದೆ. ಈವನ್ ನೀವು ಬೆಂಗಳೂರಿಂದ ಒಂದು 40-50 ಕಿಲೋಮೀಟ್ರ್ ದೂರದಲ್ಲಿ ಮನೆ ಮಾಡಿದ್ರು ಎಜುಕೇಷನ್ ಕೊಡಿಸ್ಲಿಕ್ಕೆ ಯಾವ ತೊಂದರೆನೂ ಇಲ್ಲ. ಈ ಥರ ಎಜುಕೇಷನ್ ಕೊಡಿಸ್ಲಿಕ್ಕೆ ನಿಮ್ಗೆಲ್ಲೂ ಸಾಧ್ಯ ಇಲ್ಲ. ಈಗಲೂ ನಾನು ಹೇಳ್ತೀನಿ, ಇಂಟರ್ ಕಾರ್ಪೊರೇಷನ್ ಟ್ರಾನ್ಸ್ಫರಲ್ಲಿ ಯಾರಾದರೂ ಅಪ್ಲೈ ಆಗಿದ್ರೂ ಹೋಗ್ಬೇಡ್ರಪ್ಪ, ದಯಮಾಡಿ ಇಲ್ಲೇ ಉಳಿರಿ ಅಂತ ನಾನು ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ಇಲ್ಲಿರ್ತಕ್ಕಂಥ ಸವಲತ್ತುಗಳು ಅದನ್ನು ಬಳಸ್ಕೊಳ್ಳಿ. ನಿಮ್ಗೆ ಅವಕಾಶ ಸಿಕ್ಕಿದೆ. ಅದನ್ನು ಬಿಟ್ಬಿಟ್ಟು ಸರ್ ನಾನು ಅಲ್ಲೆಲ್ಲ ಬಾಲ್ಕಿಯಲ್ಲಿ ನಾನು ಮನೆ ಇದೆ ಸರ್ ಅಲ್ಲಿ ಹೋಗ್ತೀನಿ, ಏನಪ್ಪ ಮಾಡ್ತೀಯ ಮನೆಗೆ ಹೋಗಿ? ಏನೂ ಮಾಡಲ್ಲ, ಅಲ್ಲಿ ಇರೋ ಜೀವನ ಹಾಳು ಮಾಡ್ಕೊಳ್ತೀವಿ. ಆಮೇಲೆ ನನ್ನ ಹತ್ರ ಅದು ಹೇಳ್ತೀನಿ, ಅದು ಉದಾಹರಣೆ ಹೇಳ್ತೀನಿ. ಇಲ್ಲಿಂದ ಹೋದವರು ವರ್ಗಾವಣೆ ಹೋಗಿ ತಿರ್ಗಾ ನನ್ನ ಹತ್ರ ಬರ್ತಾರೆ, ಸರ್ ಅವತ್ತು ನೀವು ಹೇಳಿದ್ರಿ ಅದು ನಿಜ, ಹಿಂದಕ್ಕೆ ಬರೋಕ್ಕೆ ಏನಾದರೂ ಅವಕಾಶ ಇದೆಯಾ ಸರ್ ಅಂತ. ಅವತ್ತೇ ಆ ಅವಕಾಶನೂ ಇರಲ್ಲ, ಹೋದ್ಮೇಲೆ ಹೋಗ್ತಾರೆ. ತಿರ್ಗಿ ಹಿಂದಕ್ಕೆ ಬರೋಕ್ಕೂ ಆಗಲ್ಲ, ಇನ್ನೂ 15 ವರ್ಷ ಕಾಯ್ಬೇಕು ನೀನು. ಅದಕ್ಕಾಗಿ ಹೋಗೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ಊರಲ್ಲಿ ಹೋಗಿ ಏನೂ ಮಾಡೋದಿಲ್ಲ. ಯಾರು ಸ್ವಂತ ಊರಲ್ಲಿ ಕೆಲಸ ಮಾಡ್ತಾರೋ ಅವ್ರಿಗೆ ಬೆಲೆ ಇರಲ್ಲ, ತಿಳ್ಕೊಂಬಿಡಿ ಅದನ್ನು. ನೀನು ಊರಿಗೆ ತಿಂಗಳಿಗೆ 1 ಟೈಮೋ 6 ತಿಂಗಳಿಗೆ 1 ಟೈಮ್ ಹೋದರೆ ನಿನಗೆ ಬೆಲೆ ಕೊಡ್ತಾರೆ. ಪ್ರತಿದಿನ ಊರಲ್ಲಿ ನಿನ್ನ ಮುಖ ನೋಡಿದ್ರೆ ನಿನಗೆ ಯಾವನೋ ಬೆಲೆ ಕೊಡಲ್ಲ. ನಾನು ಸರ್ವಿಸಲ್ಲಿ ನಮ್ಮೂರು ಸುತ್ತಮುತ್ತ 100 ಕಿಲೋಮೀಟ್ರ್ ಎಲ್ಲಿ ಡ್ಯೂಟಿನೇ ಮಾಡಿಲ್ಲ, ನಾನು ಮಾಡಲೂಬಾರ್ದು. ನಾನು ಕೇಳ್ತಾರೆ ಊರಿಗೆ ಹೋದಾಗಲ್ಲ, ನಮ್ಮೂರಿಗೆ ಯಾವಾಗ ಬರ್ತೀವಿ? ನಾನು ನಿಮ್ಮೂರಿಗೆ ಬರೋದು ಮುಗಿದೋಯ್ತು ಕೆಲಸ, ಇನ್ನೇನು ಉಳಿದಿಲ್ಲ. ಆ ಥರ ಅವಕಾಶ ಮಾಡ್ಕೋಬಾರ್ದು. ನಾನು ನಿಮ್ಗೆ ಏನು ಹೇಳ್ತೀನಿ ಗೊತ್ತಾ? ಸಿಂಪಲ್ಲಾಗಿ ಇಷ್ಟೇ ಹೇಳೋದು. ಬೆಂಗಳೂರು ಅಂಥದ್ದು ಒಂದು ದೊಡ್ಡ ನಗರ. ಇಲ್ಲಿ ಎಲ್ಲ ಅವಕಾಶಗಳು ಇದ್ದಾವೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮುಗೀತು ಈಗೆಲ್ಲ. 40-50 ವರ್ಷ ಆದಮೇಲೆ ನಿಮ್ಮ ಭವಿಷ್ಯಕ್ಕಿಂತ ಭಾಳ ಇಂಪಾರ್ಟೆಂಟು ನಿಮ್ಮ ಮಕ್ಕಳ ಭವಿಷ್ಯ. ಅದ್ರ ಬಗ್ಗೆ ಯೋಚನೆ ಮಾಡಿ. ನಾನು ಊರಿಗೆ ಹೋಗ್ಬೇಕು, ನನ್ನ ತಂದೆ ತಾಯಿ ನೋಡ್ಕೋಬೇಕು ಅನ್ನೋದ್ರ ಬಿಟ್ಟು ನಿಮ್ಮ ತಂದೆ ತಾಯಿ ಇಲ್ಲಿಗೆ ಕರ್ಕೊಂಬಂದ್ಬಿಡಿ. ಆವಾಗ ನಿನ್ನ ಭವಿಷ್ಯನೂ ಉದ್ಧಾರ ಆಗುತ್ತೆ, ಅದ್ರ ಜೊತೆಗೆ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗುತ್ತೆ. ಅದೇ ರೀತಿ ಘಟಕ 21 ಬಗ್ಗೆ ಮಾತಾಡಬೇಕಂದ್ರೆ, ಘಟಕ 21ರಲ್ಲಿ ನಾನು UPI ರೆವಿನ್ಯೂ ಹೇಳ್ತಾ ಇದ್ದೆ. UPI ಅನ್ನೋದು ನಿಮಗೆ ಎಷ್ಟು ಗೊತ್ತಿದೆಯಲ್ಲ. ನೆನ್ನೆ ಒಬ್ಬ ದೊಡ್ಡ ಕಂಪನಿಯ CEO ಪೋಸ್ಟ್ ಮಾಡಿದ್ದಾರೆ ಗ್ರೂಪಲ್ಲಿ. ಏನು ಪೋಸ್ಟ್ ಮಾಡಿದ್ದಾರೆ ಅಂದರೆ, ನಾನು ಲಾಲ್ಬಾಗ್ಗೆ ಎಂಟ್ರಿಗೆ ಹೋದೆ, ನನ್ನ ಹತ್ರ ಅವರು ಕ್ಯಾಶ್ ಇಸ್ಕೊಂಡ್ಬಿಟ್ರು, ಅಲ್ಲಿ UPI ಇಲ್ಲ. ಬೆಂಗಳೂರು ಪ್ರಪಂಚದ IT ಕ್ಯಾಪಿಟಲ್ ಅಂತ ಹೇಳ್ತೀವಿ, ರಾಷ್ಟ್ರದ IT ಕ್ಯಾಪಿಟಲ್ ಅಂತ ಹೇಳ್ತೀವಿ. ಇಂಥ ಕ್ಯಾಪಿಟಲ್ ಇರುವ ಒಂದು ಲಾಲ್ಬಾಗಲ್ಲಿ ನನಗೆ ಕ್ಯಾಶ್ ಕೇಳಿದರು, UPI ಪೇಮೆಂಟ್ ತೊಗೊಳ್ಳಿಲ್ಲ ಅಂತ ಹೇಳ್ತಾರೆ. ಅದೇ ನಮ್ಮ ಸಂಸ್ಥೆಯಲ್ಲೂ ಅದೇ ಪರಿಸ್ಥಿತಿ ಇತ್ತು ಒಂದು 6 ತಿಂಗಳ ಹಿಂದೆ. ಎಕ್ಸೆಪ್ಟ್ ಓಲೋ ಬಸ್ಗಳು ಬಿಟ್ಟರೆ ನಮ್ಮ ಆರ್ಡಿನರಿ ಕಂಡಕ್ಟರ್ಗಳಿಗೆ ಪಾಪ ಅವ್ರಿಗೆ ಹೇಗೆ ಇದನ್ನು ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿದ್ದಿಲ್ಲ. ನಾನು ಸುಮಾರು ಇದ್ರ ಬಗ್ಗೆ ಡಿಪೋ ಮ್ಯಾನೇಜರ್ಗಳಿಗೆ ಪ್ರತಿದಿನ ಎಷ್ಟು ಗಂಟೆಯಿಂದ, ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 10 ಗಂಟೆವರೆಗೂ ತಲೆ ತಿಂದು ಅವ್ರು ನಿಮ್ಮ ತಲೆ ತಿಂದು, ಈಗ ನೀವೆಲ್ಲರೂ ಫೀಲ್ ಮಾಡ್ತಾ ಇದ್ದೀರಾ. ಅದರ ಅನುಕೂಲ ಎಷ್ಟಂತ ನೀವು ಗೊತ್ತಾಗ್ತಿದೆ. ನಿಮ್ಗೆ ಯಾವನಾದರೂ ಚೇಂಜ್ ಇಲ್ಲ ಅಂದರೆ, ಸರ್ ಅಲ್ಲಿ UPI ಇದೆ, ಸ್ಕ್ಯಾನ್ ಮಾಡಿಬಿಡಿ ಅಂತೀರಿ. ಆ ಅವಕಾಶ ಸಿಕ್ಕಿದೆ ನಿಮಗೆ. ಸುಮ್ಮನೆ ಯೋಚನೆ ಮಾಡಿ. ನಮ್ಮ ಸಂಸ್ಥೆಯಲ್ಲಿ 1.5 ಕೋಟಿ ಆದಾಯ ಇವತ್ತು UPI ಮುಖಾಂತರ ತಗೊಳ್ತಾ ಇದೀವಿ ನಾವು. ಕಂಡಕ್ಟ್ರು ಬ್ಯಾಗಲ್ಲಿ 1.5 ಕೋಟಿ ಬೀಳೋದು ತಪ್ಪೋಯ್ತು. ಪ್ಯಾಸೆಂಜರ್ಗಳು ಎಕ್ಸಾಕ್ಟ್ ಚೇಂಜ್ ತೊಗೊಂಬರೋದು ತಪ್ಪೋಯ್ತು. ನೀವು ಅವರು 20 ರೂಪಾಯಿ ಕೊಟ್ಟರೆ ಅವನಿಗೆ ಚೇಂಜ್ ಕೊಡೋದು ತಪ್ಪೋಯ್ತು. 4ನೇದಾಗಿ ಕ್ಯಾಶಿಯರ್ಗಳು 1.5 ಕೋಟಿ ಎಣ್ಸೋದು ತಪ್ಪೋಯ್ತು. 4ನೇದು ಕ್ಯಾಶಿಯರು, ಅಕೌಂಟ್ ಸೂಪರ್ವೈಸರು ಬ್ಯಾಂಕಿಗೆ ಹೋಗಿ 1.5 ಕೋಟಿ ಕಟ್ಟೋದು ತಪ್ಪೋಯ್ತು. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಆ ಬ್ಯಾಂಕ್ನವರು ಆ 1.5 ಕೋಟಿ ರಿಸೀವ್ ಮಾಡೋದು ತಪ್ಪು. ಇವೆಲ್ಲಕ್ಕಿಂತ ಭಾಳ ಮುಖ್ಯವಾಗಿ ನೀವು UPI ಮುಖಾಂತರ ತಗೊಳ್ತಾ ಇರುವಂಥ ರೆವಿನ್ಯೂ ನಾಳೆ ಬೆಳಗ್ಗೆ ನಮಗೆ ಬಂದ್ಬಿಡು. ನಾಳೆ ಬೆಳಗ್ಗೆ ಬರಲ್ಲ, UPI ಮಾಡಿದ 1 ಅವರ್ ಒಳಗಡೆ ನಮ್ಮ ಅಕೌಂಟಿಗೆ ಬರುತ್ತೆ ದುಡ್ಡು. ಅದೇ ನೀವು ನೈಟ್ ಹಾಲ್ಟ್ಗೆ ಹೋಗೋರು, ಈಗ ಯಾರಾದರೂ 2 ಗಂಟೆಗೆ ಒಂದು ಟಿಕೆಟ್ ಕೊಟ್ಟರೆ ಅವನು 12 ಗಂಟೆಗೆ ಬಂದು ರೆಮಿಟೆನ್ಸ್ ಮಾಡಿ ಅದನ್ನು ನೆಕ್ಸ್ಟ್ ಡೇ 10:30-11 ಗಂಟೆಗೆ ಬ್ಯಾಂಕಿಗೆ ಹೋಗಿ ಅದು ಕಟ್ಟಿ ಅವರು ರಿಸೀಟ್ ಅಂತ ಆದಮೇಲೆ ನಮಗೆ ದುಡ್ಡು ಬರುವಂಥದ್ದು. ಸುಮ್ಮನೆ ಯೋಚನೆ ಮಾಡಿ. 3 ದಿನ ಮುಂಚೆ ನಮಗೆ ರೆವಿನ್ಯೂ ಬರುತ್ತೆ ನೈಟ್ ಹಾಲ್ಟಲ್ಲಿ. ಡೇ ಔಟಲ್ಲಿ 8 ಅವರ್ ಮುಂಚೆ ಬರುತ್ತೆ. ಜನರಲ್ ಶಿಫ್ಟಲ್ಲಿ 4 ಅವರ್ ಮುಂಚೆನೇ ದುಡ್ಡು ಬಂದು ಹೋಗುತ್ತೆ. ಇದಕ್ಕಿಂತ ಅನುಕೂಲಗಳು ಏನು ಬೇಕು? ಇವೆಲ್ಲಕ್ಕಿಂತ ಮಿಗಿಲಾಗಿ ಪ್ರಯಾಣಿಕರಿಗೆ ಸಿಗುವಂಥ ಸೌಕರ್ಯ. ಈಗ ನಮ್ಮ ಕಂಡಕ್ಟರ್ ಮನಸ್ಸು ಮಾಡಿದ್ದಕ್ಕೆ ಇವತ್ತು ನಾವು 1.5 ಕೋಟಿ ಹೋದ್ವಿ. ನಾವು ಈ ಅಭಿಯಾನ ಶುರು ಮಾಡಿದಾಗ ನಮ್ಮ ರೆವಿನ್ಯೂ ಎಷ್ಟಿತ್ತು ಗೊತ್ತಾ? 20 ಲಕ್ಷನೂ ಇದ್ದಿಲ್ಲ. 20 ಲಕ್ಷ ಇದ್ದಿಲ್ಲ. ನಾನು ಅಂದ್ಕೊಂಡಿದ್ದೆ ಒಂದು 50 ಲಕ್ಷ ರೀಚ್ ಮಾಡಿಬಿಟ್ರೆ ದೊಡ್ಡ ಸಾಧನೆ ಅಪ್ಪ ಅಂದ್ಕೊಂಡಿದ್ದೆ. ಈಗ ನಮ್ಮ ಡ್ರೈವರ್ ಕಂಡಕ್ಟರ್ಗಳು ರೀಚ್ ಮಾಡೋದು ನೋಡಿದರೆ ನಾವು ಶಾರ್ಟ್ಲಿ 50%ಗೆ ಹೋಗ್ತೀವಿ ಇನ್ನೊಂದು 2 ತಿಂಗಳಲ್ಲಿ. ಇವತ್ತು ನಮ್ಮ ಆದಾಯ ಒಂದು ತಿಂಗಳಿಗೆ
35 ಕೋಟಿಗಳು UPI ಅಲ್ಲಿ ಬಂದಿದೆ ಹೋದ ತಿಂಗಳು. ಈ ತಿಂಗಳು 40 ಕೋಟಿ ರೀಚ್ ಮಾಡ್ತೀವಿ, 40 ಕೋಟಿ ರೀಚ್ ಮಾಡ್ತೀವಿ. ಇದು ಮಾಡಿರೋರು ಯಾರು? ಇದು ಮಾಡಿರೋರು CTM ಅಲ್ಲ, ನೀವು ಡ್ರೈವರ್ ಕಂಡಕ್ಟರ್ಗಳು ಮಾಡಿರೋದು. ಅರ್ಥ ಆಯ್ತಾ? ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಂಬೇಡ್ಕರ್ ಜಯಂತಿ ಹೆಂಗಪ್ಪ ಆಚರಣೆ ಮಾಡ್ಬೇಕು ನಾವು? ಸಂಸ್ಥೆಗೆ ವಿಧೇಯರಾಗಿಬಿಟ್ರೆ ಅದೇ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ದಂಗೆ. ನೀವು ಅಂಬೇಡ್ಕರ್ ಅವರ ಅನುಯಾಯಿಗಳಾದಂಗೆ, ಅವರನ್ನು ಫಾಲೋ ಮಾಡ್ದಂಗೆ ಆಗುತ್ತೆ. ನಾವು ಸುಮ್ಮನೆ ಮಾತಾಡೋದ್ರಿಂದ ಏನೂ ಆಗೋದಿಲ್ಲ. ನಾವೇನಾದ್ರೂ ಕಾರ್ಯಾಚರಣೆಗೆ ತರಬೇಕಲ್ಲ. ಈಗ ನಮ್ಮ ಇವ್ರು ಬಂದಿದ್ದಾರೆ ಇಲ್ಲಿ, ಶಿವಕುಮಾರ್ ಅವರು. ಅವ್ರು ಕೇಳ್ತಾ ಇದ್ದೆ ಬಂದಾಗಲೇ, ಲಾಸ್ಟ್ ಟೈಮ್ ಅವರು ಸುದೀರ್ಘವಾಗಿ ಅವ್ರ ಕೆಲಸ ಏನು ಮಾಡ್ತಾರಂತ ಹೇಳಿದ್ರು. ಈ ನೆನ್ನೆ IAS ರಿಸಲ್ಟ್ ಆಗಿ ಅನೌನ್ಸ್ ಆಗಿದೆ. ನಿಮ್ಮ ಅಕಾಡೆಮಿಯಲ್ಲಿ ಎಷ್ಟು ಜನ ಪಾಸ್ ಆಗಿದೆ? 9 ಜನ ಕ್ಲಿಯರ್ ಆಗಿದ್ದಾರೆ ಸರ್ ಅಂತ ಹೇಳಿದ್ರು. ಅವ್ರು ಲಾಸ್ಟ್ ಟೈಮ್ ಬಂದಾಗ ನನಗೆ ಇಲ್ಲಿ ಭಾಷಣದಲ್ಲಿ, ಓಪನ್ ಭಾಷಣದಲ್ಲಿ ಹೇಳಿದ್ರು, ನನ್ನ ಡ್ರೈವರ್ ಕಂಡಕ್ಟರ್ ಮಕ್ಕಳು ಯಾರೇ ಚೆನ್ನಾಗಿ ಓದೋರಿದ್ರೆ ನನ್ನ ಇನ್ಸ್ಟಿಟ್ಯೂಷನಿಗೆ ಬನ್ನಿ, ನಾನು ಟ್ರೈನಿಂಗ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು. ಅಂಥವ್ರು ಮುಂದೆ ಬಂದಿದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಮ್ಮ ಒಬ್ಬ ಕಂಡಕ್ಟರ್ ಮಗ IAS ಆಗಿದೆ, ಮೊನ್ನೆ ಗೊತ್ತಿದೆಯಾ ನಿಮಗೆ? NWKRTCಯಲ್ಲಿ ಒಬ್ಬ ಕಂಡಕ್ಟ್ರು ನಿಧನವಂತಾನೆ, ಸರ್ವಿಸಲ್ಲೇ ಡೆತ್ ಆಗುತ್ತೆ. ಅವ್ರ ಮಗ ಇವತ್ತು IAS ಮಾಡಿದ. ಯಾಕೆ ಮಾಡಬಾರ್ದು? ಡ್ರೈವರ್ ಕಂಡಕ್ಟರ್ ಮಕ್ಕಳು IAS ಮಾಡಬಾರ್ದ? ಮೆಕ್ಯಾನಿಕ್ಸ್ ಮಕ್ಕಳು IAS ಮಾಡಬಾರ್ದ? ಡೆಫಿನೆಟಾಗಿ ಮಾಡ್ಬೋದು. ನಾನು ಹೇಳ್ತೀನಿ ಕೇಳಿ, ನಾನು ನಮ್ಮ ಅಧಿಕಾರಿಗಳ ಮುಂದೆ ಹೇಳ್ತಿರ್ತೀನಿ, ನಮ್ಮ ಅಧಿಕಾರಿಗಳ ಮಕ್ಕಳಿಗಿನ್ನ ನಮ್ಮ ಡ್ರೈವರ್ ಕಂಡಕ್ಟರ್ ಮಕ್ಕಳೇ ಚೆನ್ನಾಗಿ ಮಾರ್ಕ್ಸ್ ತೆಗೆಯೋದು ಅಂತ. ಯಾಕಂದರೆ ಯಾವ ಮನುಷ್ಯನಿಗೆ ಕಷ್ಟ ಇರುತ್ತೆ ಅವನಿಗೆ ಗೊತ್ತಿರುತ್ತೆ ಅದರ ಬೆಲೆ. ಈಗ ನೀವು ಎಲ್ಲ, ಈಗ ನಾನು ಕೂತಿದ್ದೀನಪ್ಪ, ನನಗೆ ಕಾಫಿ ಬೇಕಂದ್ರೆ ಕಾಫಿ ಬರುತ್ತೆ, ಟೀ ಬೇಕಂದ್ರೆ ಟೀ ಬರುತ್ತೆ, ಇಂಥದ್ದೇ ಟಿಫಿನ್ ಬೇಕಂದ್ರೆ ಇಂಥದ್ದೇ ಟಿಫಿನ್ ಬರುತ್ತೆ, ಇಂಥದ್ದೇ ಊಟ ಬೇಕಂದ್ರೆ ಅಂಥದ್ದೇ ಊಟ ಬರುತ್ತೆ. ಅವನಿಗೆ ಕಷ್ಟದೇ ಅರಿವಾಗಲ್ಲ. ಈಗ ಕಷ್ಟನ ಹೆಂಗೆ ಹೇಳ್ಕೊಡ್ಬೇಕು? ಹೇಳ್ಕೊಡಕ್ಕೆ ಬರಲ್ಲ. ಅದನ್ನು ಅನುಭವಿಸ್ಬೇಕಷ್ಟೇ. ಯಾರು ಕಷ್ಟ ಅನುಭವಿಸ್ತಾರೋ, ಇವತ್ತೊಬ್ಬ ಕುರಿ ಕಾಯೋನ ಮಗ IAS ಆಗಿದ್ದಾನೆ. ಅವನ ತಮ್ಮ ಕುರಿ ಕಾದು ಅಣ್ಣನ ಓದಿದ್ದಾನೆ. ಇವತ್ತು ಪೇಪರ್ನಾಗ ಗೊತ್ತಾಯಿದ್ದೆ ವಿಜಯ ಕರ್ನಾಟಕದಲ್ಲಿ. ಅದರಲ್ಲಿ ಹೇಳ್ತಾರೆ, ಏನು ಹೇಳ್ತಾನೆ ಗೊತ್ತಾ, ಅವನು ತಮ್ಮ ಪ್ರತಿ ತಿಂಗಳು ಒಂದು ಕುರಿ ಮರಿ ಕಾದ್ಬಿಟ್ಟು 15,000 ರೂಪಾಯಿ ನಾನು ಕಲೆಕ್ಟ್ ಮಾಡಿ ನನ್ನ ಅಣ್ಣನ್ನ ಬೆಂಗಳೂರಲ್ಲಿ IAS ಮಾಡಲಿಕ್ಕೆ 3 ವರ್ಷದಿಂದ ಇದೇ ಕೆಲಸ ಮಾಡಿದೆ. ಇವತ್ತು ಅವನಿಗೆ UPSC ಅಂದ್ರೆ ಏನು, IAS ಅಂದ್ರೆ ಏನು ಗೊತ್ತಿಲ್ಲ ಪಾಪ. ಅವ್ರಿಗೆ ಮುಗ್ಧರು ಅಂಥವ್ರು ಇವತ್ತು IAS ಮಾಡ್ತಿದ್ದಾರೆ. ಇದನ್ನು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ನಾನು ಹೇಳೋದೇನು ಗೊತ್ತಾ, ನಿಮ್ಮನ್ನೆಲ್ಲ ಕೆಟ್ಟ ದಾರಿಗೆ ಕರ್ಕೊಂಡು ಹೋಗೋರು 1000 ಜನ ಇದ್ದಾರೆ. ಬಾರೋ ಡಿಪೋ ಮ್ಯಾನೇಜರ್ ಮೇಲೆ ಒಂದು ಅರ್ಜಿ ಬರೆಯೋಣ ಅನ್ನೋರು ಭಾಳಷ್ಟು ಜನ ಇದ್ದಾರೆ. ಬಾ ಹೋಗಿ ಇನ್ಸ್ಪೆಕ್ಟರ್ ಮೇಲೆ ಗಲಾಟೆ ಮಾಡೋಣ ಅಂತ ಹೇಳೋರು ಭಾಳಷ್ಟು ಜನ ಇದ್ದಾರೆ. ಬಾ ಅಲ್ಲಿ IPL ಶುರುವಾಗಿದೆ, ಬೆಟ್ಟಿಂಗ್ ಆಡೋಣ ಬಾ ಅಂತ ಕರೆಯೋರು ಭಾಳಷ್ಟು ಜನ ಇರ್ತಾರೆ. ಜೊತೆಗೆ ಬಾ ಇವತ್ತೆಲ್ಲ ಡ್ಯೂಟಿ ಆಯಿತು, ಭಾಳ ಟೆನ್ಷನ್ ಆಗಿದೆ, ಒಂದಷ್ಟು ಎಣ್ಣೆ ಹೊಡಿಯೋಣ ಬಾ ಅಂತ ಕರ್ಕೊಂಡು ಹೋಗೋರು ಭಾಳಷ್ಟು ಜನ ಇರ್ತಾರೆ. ಆದರೆ ಒಳ್ಳೆಯವರಾಗಪ್ಪ ಅಂತ ಹೇಳೋರು ಭಾಳಷ್ಟು ಕಡಿಮೆ ಪ್ರಪಂಚದಲ್ಲಿ. ಈಗ ಆ ಕೆಲಸ ನಿಮ್ಮ ಡಿಪೋ ಮ್ಯಾನೇಜರ್ ಮಾಡಿದ್ದಾರೆ. ಒಳ್ಳೆಯವ್ರಿಗೆ ಒಳ್ಳೆಯವರಾಗ್ರಪ್ಪ, ಯಾರು ಚೆನ್ನಾಗಿ ಮಾರ್ಕ್ಸ್ ತೆಗಿದ್ದೀರೋ ಮುಂದಿನ ದಿನದಲ್ಲಿ ಹೆಚ್ಚಿನ ಮಾರ್ಕ್ಸ್ ತೆಗಿರಪ್ಪ ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಬೇಕಂದ್ರೆ ಅದಕ್ಕಾಗೇ ಬಂದಿದ್ದಾರೆ. ಶಿವಶಂಕರ್ ಅವರು ಅತ್ಯಂತ ಸುದೀರ್ಘವಾಗಿ ಅವರು ಮಾತನಾಡಲಿದ್ದಾರೆ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಂಬೇಡ್ಕರ್ ಇದ್ದಿದ್ದರಿಂದಾನೇ ನಾವೆಲ್ಲರೂ ಇಷ್ಟೊಂದು ಸರ್ವ ಸ್ವತಂತ್ರರಾಗಿ ನಾವು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ, ಸಮಾಜದಲ್ಲಿ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗಿದೆ. ನಾವೆಲ್ಲರೂ ನೆಮ್ಮದಿಯಿಂದ ಇಷ್ಟೊಂದು ದೊಡ್ಡ ರಾಷ್ಟ್ರದಲ್ಲಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ನಂಬರ್ 1 ದೇಶದಲ್ಲಿ ನಾವೆಲ್ಲರೂ ನೆಮ್ಮದಿಯಿಂದ ಬಾಳ್ತಾ ಇದ್ದೀವಿ. ನೀವು ಸುಮ್ಮನೆ ಯೋಚನೆ ಮಾಡಿ. ಇವತ್ತು ನಾನು ಅಂದ್ಕೊಂಡಿದ್ದೆ, ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ನಾವು ಅಂದ್ಕೊಳ್ತಿದ್ವಿ, ಈ ಜಾತಿ ಪದ್ಧತಿ ಅನ್ನೋದು ನಾವು ದೊಡ್ಡರಾಗಷ್ಟೊತ್ತಿಗೆ ಹೋಗ್ಬಿಡುತ್ತೆ, ಯಾರು ಯಾವ ಜಾತಿ ಅಂತಲೇ ನೋಡ್ಕೊಳ್ಳಲ್ಲ ನಾವು ಅಂದ್ಕೊಂಡಿದ್ದೆ ನಾನು. ಬಟ್ ಅದು ಹಂಗೆ ಆಗ್ತಿಲ್ಲ, ಅದು ಇನ್ನೂ ದೊಡ್ಡದಾಗಿ ಬೆಳೀತಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಇದಿದೆ. 1-1.5 ಶತಮಾನದಿಂದ ಅಂಬೇಡ್ಕರ್ ಹುಟ್ಟಿದಾಗ ಅವತ್ತೇನಿತ್ತು ಜಾತಿ ಪದ್ಧತಿ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಅವೆಲ್ಲವನ್ನ ಮೀರಿ ವಿದೇಶದಲ್ಲಿ ವ್ಯಾಸಂಗ ಮಾಡಿ ಪ್ರಪಂಚವೇ ಗುರುತಿಸುವಂಥ ಒಬ್ಬ ಅರ್ಥಶಾಸ್ತ್ರಜ್ಞನಾಗಿ, ಒಬ್ಬ ಕಾನೂನು ತಜ್ಞನಾಗಿ, ಅವೆಲ್ಲವನ್ನು ಮೀರಿ ಒಬ್ಬ ಮಾನವತಾವಾದಿಯಾಗಿ ಬೆಳೆದರು ಅವರು. ಅವರ ದಿನಾಚರಣೆ, ಎಲ್ಲರ ದಿನಾಚರಣೆನೂ ನಾವು ಆಚರಣೆ ಮಾಡಲ್ಲ. ಎಷ್ಟು ಜನಂದು ಆಚರಣೆ ಮಾಡ್ತೀವಿ ನಾವು? ಮ್ಯಾಕ್ಸಿಮಮ್ ಕರ್ನಾಟಕದಲ್ಲಿ ಒಂದು 15-20 ಜನದ್ದು ದಿನಾಚರಣೆಗಳು ಮಾಡ್ತೀವಿ ಅಷ್ಟೇ. ಅಂಬೇಡ್ಕರ್ ಜಯಂತಿ, ಗಾಂಧಿ ಜಯಂತಿ, ಕನಕ ಜಯಂತಿ, ಬಸವ ಜಯಂತಿ, ಈ ವಾಲ್ಮೀಕಿ ಜಯಂತಿ, ಹೀಗೆ ಅಷ್ಟೇ. ಇವರೆಲ್ಲರನ್ನೂ ಯಾಕೆ ನೆನೆಸ್ಕೊಳ್ತೀವಿ? ಇವರು ಜಾತಿ ಮತ ಭೇದವನ್ನು ಮೀರಿ ಬೆಳೆದಿರುವಂಥವ್ರು. ಅದಕ್ಕಿನ್ನ ಮಿಗಿಲಾಗಿ ಸಮಾಜದಲ್ಲಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ, ಸಮಾಜದ ಶ್ರೇಯೋಭಿವೃದ್ಧಿಗೆ, ಸಮಾಜದ ಒಳಿತಿಗಾಗಿ ಕೆಲಸ ಮಾಡಿದ್ದಾರೆ. ಅವರ ಸ್ವಂತ ಜೀವನವನ್ನು ಬಲಿ ಕೊಟ್ಟು ಅದ್ರ ಬಗ್ಗೆ ಕೇರು ಮಾಡ್ದಲೆ ಸಮಾಜದ ಒಳಿತಿಗಾಗಿ ಕೆಲಸ ಮಾಡಿದ್ದಾರೆ. ಅಂಥ ದಿನವನ್ನು ಇಂದು ಘಟಕ 21ರಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನಾನು 2 ಮಾತುಗಳು ಮುಗಿಸ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದ ಜೊತೆಗೆ
ನಾವು ಎಲ್ಲ ಜಯಂತಿಗಳನ್ನು ಬಹಳ ಅಷ್ಟೇ ಶ್ರದ್ಧೆ ಭಕ್ತಿಗಳಿಂದ ಮಾಡ್ತೀವಿ ಅಂತ ರಾಜರಾಜೇಶ್ವರಿ ನಗರದ ಘಟಕದ ವ್ಯವಸ್ಥಾಪಕರಾದಂಥ ಪ್ರದೀಪ್ ಕುಮಾರ್ ಅವರು ಪ್ರಾಸ್ತಾವಿಕ ಭಾಷಣದಲ್ಲಿ ನೀವೆಲ್ವಾ ಸರ್ ಹೇಳ್ತಾ ಇದ್ರಿ. ತುಂಬ ಸಂತೋಷದ ವಿಷಯ ಅದು. ನಮ್ಮ ಕರ್ನಾಟಕದಲ್ಲಿ ಮೊದಲ ಉಪಲಬ್ಧದ ಗ್ರಂಥ ಅಂತ ಒಂದು ಇದೆ, ಕವಿರಾಜ ಮಾರ್ಗ ಅಂತ ಅದ್ರ ಹೆಸರು, ನೀವು ಕೇಳಿರ್ತೀರ. ಅದರಲ್ಲಿ ಒಂದು ಮಾತು ಬರ್ತದೆ, ನೆರೆ ಸೈರಿಸಲಾರ್ಪೊಡೆ ಪರಧರ್ಮಮಂ ಪರವಿಚಾರಮಂ. ಕಸವರವೆಂಬುದು ನೆರೆ ಸೈರಿಸಲಾರ್ಪೊಡೆ ಪರಧರ್ಮಮಂ ಪರವಿಚಾರಮಂ ಅಂತ ಸ್ಟೇಟ್ಮೆಂಟ್. ಸೊ ಅದರ ಅರ್ಥ ಏನು ಅಂತಂದ್ರೆ, ಕಸವರವೆಂಬುದು, ಕಸವರ ಅಂದ್ರೆ ಚಿನ್ನ ಅಂತ, ಸಂಪತ್ತು. ಸೊ ಯಾವುದು ಚಿನ್ನ, ಯಾವುದು ಸಂಪತ್ತು ಅಂದ್ರೆ ಪರರ ವಿಚಾರಗಳನ್ನ ಮತ್ತು ಪರರ ನಂಬಿಕೆಗಳನ್ನ ಸಹಿಸಿಕೊಳ್ಳುವುದೇ ದೊಡ್ಡ ಸಂಪತ್ತು ಅಂತ ಅದರ ಅರ್ಥ. ಕವಿರಾಜ ಮಾರ್ಗದಲ್ಲಿ ಬರುವಂತ ಮಾತು, ಕಸವರವೆಂಬುದು ನೆರೆ ಸೈರಿಸಲಾರ್ಪೊಡೆ ಪರಧರ್ಮಮಂ ಪರವಿಚಾರಮಂ. ಸೊ ಇದು ಕನ್ನಡಿಗರ ಒಂದು ಮನಸ್ಥಿತಿಯನ್ನ ಕವಿರಾಜ ಮಾರ್ಗಕಾರ ಅವತ್ತೇ ಹೇಳಿದ್ದಾನೆ. ಸೊ ಕನ್ನಡಿಗರು ಆ ಥರದವರು ಅಂತ ಅಂದ್ರೆ ಬೇರೆಯವರ ವಿಚಾರಗಳನ್ನು ಬೇರೆಯವರ ನಂಬಿಕೆಗಳನ್ನು ಫಾಲೋ ಮಾಡದಿದ್ರೆ ಪರವಾಗಿಲ್ಲ, ಅಂದ್ರೆ ಸಹಿಸಿಕೊಳ್ಳುತ್ತಾರೆ ಅಂತ. ಸಹಿಷ್ಣುತೆ, ಫಾಲೋ ಮಾಡ್ಲೇಬೇಕು ಅಂತ ಏನಿಲ್ಲ, ಸಹಿಸ್ಕೋಬೇಕು. ಈಗ ನನ್ನ ನಂಬಿಕೆ ನನಗೆ, ನಿಮ್ಮ ನಂಬಿಕೆ ನಿಮಗೆ, ಆದ್ರೆ ಫಾಲೋ ಮಾಡದೇ ಇದ್ರೆ ಸಹಿಸ್ಕೊಳ್ಳೋದಿಲ್ಲ, ಟಾಲರೇಟ್ ಮಾಡ್ಕೊಳ್ಳೋದಿಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅದರ ಅರ್ಥ. ಸೊ ಹಂಗಾಗಿ ನೀವು ನಿಮ್ಮ ರಾಜರಾಜೇಶ್ವರಿ ನಗರದ ಘಟಕದ 21ನೇ ಘಟಕದ KSRTC ಅವರು ಅಂತ ಒಂದು ಪ್ರಬುದ್ಧತೆಯನ್ನು ನೀವು ಮೆರೆದಿದ್ದೀರಿ ಅಂತ ಪ್ರಾಸ್ತಾವಿಕ ಭಾಷಣದಲ್ಲಿ ಪ್ರದೀಪ್ ಕುಮಾರ್ ಅವರು ಹೇಳಿದ್ರು. ಅದಕ್ಕೆ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸಿ, ಮೆಚ್ಚುಗೆನ ಸಲ್ಲಿಸಿ, ನಾನು ಭಾಷಣ ಮಾಡಕ್ ಮೊದಲು ಕೆಲವು ಪ್ರಶ್ನೆಗಳು ಕೇಳ್ತೀನಿ, ನೀವು ಉತ್ತರ ಹೇಳಬೇಕು. ಹೇಳ್ತೀರಾ? ಫಸ್ಟ್ ಮಹಿಳೆಯರಿಗೆ ಕೇಳ್ತೀನಿ, ಅವ್ರು ಹೇಳಲಿಲ್ಲ ಅಂದ್ರೆ ಆಮೇಲೆ ಪುರುಷರು ಉತ್ತರ ಹೇಳಿ. ಸುಮ್ಮನೆ ಕುತೂಹಲಕ್ಕೆ ಅಷ್ಟೇನೇನಿಲ್ಲ, ಅದನ್ನೇನು ಯಾರು ಪ್ರತಿಷ್ಠೆಗೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಪಲ್ ಕ್ವಶನ್ಸ್ ಕೇಳ್ತೀನಿ. ಈ ವರ್ಷ ಎಲ್ಲೆಲ್ಲಿ ಅಂಬೇಡ್ಕರ್ ಜಯಂತಿಗಳಿಗೆ ಭಾಷಣ ಮಾಡಕ್ ಹೋಗಿದ್ದೀನಿ ಅಲ್ಲೆಲ್ಲ ಕೇಳಿದ್ದೀನಿ, ಅದಕ್ಕೋಸ್ಕರ ನಿಮ್ಗೂ ಕೇಳ್ತೀನಿ. ನೀವು ಮಹಿಳೆಯರು ಹೇಳಿ ಫಸ್ಟ್, ನಿಮ್ಗೆ ಹೇಳಕ್ಕಾಗ್ಲಿಲ್ಲ ಅಂದ್ರೆ ಆಮೇಲೆ ಪುರುಷರು ಹೇಳ್ಬೋದು. ವಿದ್ಯಾರ್ಥಿಗಳಿದ್ರೆ ಅವ್ರಿಗೆ ಫಸ್ಟ್ ಕೇಳ್ತಿದ್ದೆ, ಇಲ್ಲಿ ವಿದ್ಯಾರ್ಥಿಗಳು ಇಲ್ವಲ್ಲ, ಒಂದು 5-6 ಜನ ಅಷ್ಟೇ ಇದ್ದಾರೆ ಅಲ್ವಾ, ಅವ್ರಿಗೂ ಕೇಳ್ಬೋದು. ಡಾಕ್ಟರ್ ಅಂಬೇಡ್ಕರ್ ಅವರ ಡೇಟ್ ಆಫ್ ಬರ್ತ್ ಹೇಳಿ ಕರೆಕ್ಟ್ ಆಗಿ. 1891 ಏಪ್ರಿಲ್ 14. ಸಭಾಸ್ ಫಸ್ಟ್ ತಕ್ಕಂತ ಹೇಳಿದ್ರು. ಇನ್ನೊಂದು ಕ್ವಶನ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ತಾಯಿಗಳ ಹೆಸರು ಹೇಳಿ ನೋಡೋಣ. ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ. ಓಕೆ. 1891 ಏಪ್ರಿಲ್ 14 ತಾರೀಕಿನ ದಿವಸ ಜನಿಸಿದ್ರು. ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ. ಓಕೆ. ಇನ್ನೊಂದು ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತಹ ಒಂದು 3 ಅಥವಾ 4 ಪುಸ್ತಕಗಳ ಹೆಸರನ್ನ ಹೇಳ್ಬೋದಾ ಯಾರಾದ್ರೂ ಮಹಿಳೆಯರು? ಅವ್ರು ಬರೆದಿರ್ತಕ್ಕಂಥ ಪುಸ್ತಕಗಳು. ನೀವು ಮಹಿಳೆ ಏನ್ರಿ ರಾಮ? ಹೇಳಿ ಹೇಳಿ ಮೇಡಮ್, ತೊಂದ್ರೆ ಇಲ್ಲ. ಆಯ್ತು, ಗಂಡಸ್ರು ಹೇಳ್ಬೋದು ಯಾರಾದ್ರೂ ಸಹಿತ. Who are the Shudras and how they become fourth Varna? Next. ಇಲ್ಲ, ಅದು ಸಂಘಟನೆ ಹೆಸರು. ರಿಡ್ಲ್ಸ್ ಇನ್ ಹಿಂದೂಯಿಸಂ ಅಂದ್ರೆ ಹಿಂದೂ ಧರ್ಮದ ಒಗಟುಗಳು. ಬುದ್ಧ ಅಂಡ್ ಹಿಸ್ ಧಮ್ಮ, ಬುದ್ಧ ಮತ್ತು ಆತನ ಧಮ್ಮ. ಆಮೇಲೆ ಅನಿಹಿಲೇಷನ್ ಆಫ್ ಕಾಸ್ಟ್, ಜಾತಿ ವಿನಾಶ. ಪ್ರಾಬ್ಲಮ್ ಆಫ್ ರೂಪಾಯಿ ಸಮಸ್ಯೆ. ವೈಟಿಂಗ್ ಫಾರ್ ವೀಸಾ, ವೀಸಾದ ನಿರೀಕ್ಷೆಯಲ್ಲಿ. ಓಕೆ. ಥಾಟ್ಸ್ ಆನ್ ಪಾಕಿಸ್ತಾನ್ ಅಥವಾ ಪಾಕಿಸ್ತಾನ ಭಾರತ ವಿಭಜನೆ, ಈ ತರದ ಬುಕ್ಸ್. ಹೂ ಆರ್ ದಿ ಅನ್ಟಚಬಲ್ಸ್ ಅಂಡ್ ಹೌ ದೇ ಬಿಕಮ್ ಅನ್ಟಚಬಲ್ಸ್, ಅಸ್ಪೃಶ್ಯರು ಯಾರು, ಅವ್ರು ಏಕೆ ಅಸ್ಪೃಶ್ಯರಾದರು, ಅದೊಂದು. ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್ ಅಂತ ಇನ್ನೊಂದು ಪುಸ್ತಕ. ಓಕೆ, ನೆನಪಿರ್ಲಿ ಅಂತ ಹೇಳಿದ್ರು. ಇನ್ನೊಂದು ಕ್ವಶನ್ ನಿಮಗೆ, ಮಹಿಳೆಯರು ಹೇಳಿ, ಅವ್ರು ಆದ್ಮೇಲೆ ಹೇಳಿಲ್ಲ ಅಂದ್ರೆ ನೀವು ಪುರುಷರು ಹೇಳ್ಬೋದು. ಬಾಬಾ ಸಾಹೇಬರು ತಂದಂತ ಪತ್ರಿಕೆಗಳ ಹೆಸರು ಯಾರಾದ್ರೂ ಹೇಳ್ತೀರಾ? 1-2-3 ಹೆಸರು ಪತ್ರಿಕೆಗಳ ಹೆಸರು. ಮೂಕನಾಯಕ, ಬಹಿಷ್ಕೃತ ಭಾರತ, ಆಮೇಲೆ ಪ್ರಬುದ್ಧ ಭಾರತ, ಜನತಾ, ಸಮತಾ. ಓಕೆ, ಇವು ಪತ್ರಿಕೆಗಳು, ಅವ್ರು ತಂದಂತ ಪತ್ರಿಕೆಗಳು. ಆಯ್ತಾ? ಇನ್ನೊಂದು ಕ್ವಶನ್ ಮಹಿಳೆಯರಿಗಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಯಾವ ಧರ್ಮವನ್ನು ಸ್ವೀಕರಿಸಿದ್ರು, ಯಾವಾಗ ಸ್ವೀಕರಿಸಿದರು? ಬೌದ್ಧ ಧರ್ಮ ಸ್ವೀಕರಿಸಿದ್ರು. ಯಾವಾಗ ಸ್ವೀಕರಿಸಿದ್ರು ಹೇಳಿ, ಗೊತ್ತಿಲ್ವಾ? 1956 ಅಕ್ಟೋಬರ್ 14ನೇ ತಾರೀಕಿನ ದಿವಸ. 56 ಅಕ್ಟೋಬರ್ 14. ಇನ್ನೊಂದು ವರ್ಷ ಆದ್ರೆ ಅದಕ್ಕೂ 70 ವರ್ಷ ಆಗುತ್ತೆ. ಆಯ್ತು. ಇನ್ನೊಂದು ಪ್ರಶ್ನೆ, ನೀವು ಯಾರಾದ್ರೂ ಹೇಳಿ, ಗಂಡಸರಾದ್ರೂ ಹೇಳಿ, ಹೆಂಗಸರಾದ್ರೂ ಹೇಳಿ, ಯಾರಾದ್ರೂ ಸಹಿತ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಟ್ಲೀಸ್ಟ್ ಒಂದು 2 ಪುಸ್ತಕಗಳನ್ನ ಓದಿದ್ದೀವಿ ನಾವು ಅನ್ನೋರು ಎಷ್ಟು ಜನ ಇದ್ರೆ ಕೈ ಎತ್ತಿ. 2 ಪುಸ್ತಕ ಓದಿದ್ದೀವಿ ನಾವು. ಒಬ್ರು ಕೈ ಎತ್ತಾ ಇದ್ದಾರೆ. ನೀವು ಓದಿದ್ದೀರಾ? ಸ್ವಲ್ಪ ಸ್ವಲ್ಪ ಓದಿದ್ದೀರಾ? ಓಕೆ, ಫೈನ್, ಆಯ್ತು. ಇನ್ನೊಂದೆರಡು ಕ್ವಶನ್ ಕೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಧರ್ಮನ ಸ್ವೀಕರಿಸಿದ್ರಿ ಅಂತ ಹೇಳಿದ್ರಿ. ಗೌತಮ ಬುದ್ಧ ಎಷ್ಟನೇ ಕಾಲದಲ್ಲಿ ಜೀವನ ಮಾಡಿದ್ರಿ? ಎಷ್ಟನೇ ಕಾಲದಲ್ಲಿ ಜೀವಿಸಿದ್ರು? ಯಾವ ಶತಮಾನದಲ್ಲಿ ಜೀವಿಸಿದ್ರು ಅಂತ ಹೇಳ್ಬೋದಾ? ಯಾರಾದ್ರೂ ಹೇಳ್ತೀರಾ? ಕ್ರಿಸ್ತಪೂರ್ವ 563, ಕ್ರಿಸ್ತಪೂರ್ವ 6ನೇ ಶತಮಾನ. ಕ್ರಿಸ್ತಪೂರ್ವ 6ನೇ ಶತಮಾನ ಅಂದ್ರೆ ಇಲ್ಲಿಗೆ 2600 ವರ್ಷಗಳ ಹಿಂದೆ. ಇವತ್ತಿಗೆ ಲೆಕ್ಕ 2600 ವರ್ಷಗಳ ಹಿಂದೆ. ಆಯ್ತು, ಓಕೆ, ಸಾಕು ಅಂತ ಅನ್ಕೋತೀನಿ. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಾನು ಎಷ್ಟು ಕಾರ್ಯಕ್ರಮ ಅಟೆಂಡ್ ಮಾಡ್ತೀನಿ ಅಲ್ಲೆಲ್ಲ ಕೇಳ್ತೀನಿ. ಎಲ್ಲ ವಿದ್ಯಾರ್ಥಿಗಳು, ಯುವಕರು ಎಲ್ಲರನ್ನೂ ಕೇಳ್ತೀನಿ. ಎಲ್ರದ್ದು ಇದೇ ಪ್ರಶ್ನೆ ಸರ್, ಶಿವಶಂಕರ್ ಸರ್. ಎಲ್ಲರದ್ದು ಕೂಡ ಯಾರೂ ಗೊತ್ತಿರಲ್ಲ. ಆಮೇಲೆ ಎಷ್ಟು ಜನ ಓದಿದ್ರಿ ಅಂದ್ರೆ ಒಬ್ರು ಓದಿರಲ್ಲ. ಬಟ್ 134ನೇ ಜಯಂತಿ ಮಾತ್ರ ನಡೀತಾ ಇದೆ. 134ನೇ ಜಯಂತಿ ನಡೀತಾ, ಅದು ಎಷ್ಟು ಅದ್ದೂರಿಯಾಗಿ, ಎಷ್ಟು ಏಪ್ರಿಲ್ 14ನೇ ತಾರೀಕಿನ ಇಡೀ ದೇಶದಾದ್ಯಂತ ದಲಿತರು ಕುಣಿದು ಕುಪ್ಪಳಿಸ್ಬಿಟ್ಟಿದ್ದಾರೆ. ಹಂಗೇನೆ ಕುಣಿದು ಕುಪ್ಪಳಿಸಿ ಎಷ್ಟು DJ ಹಾಕೊಂಡಿರೋದು, ಎಷ್ಟು ಡ್ಯಾನ್ಸ್ ಮಾಡಿರೋದು, ಎಷ್ಟು ಸಂಪನ್ಮೂಲನ ಬೀದಿಗೆ ಸುರಿದಿದ್ದಾರೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಪಡೋ ಅಷ್ಟು ಸಂಪನ್ಮೂಲ ವೇಸ್ಟ್ ಆಗಿದೆ. ಅದು ಎಷ್ಟು ಜನ ಓದಿದ್ದೀರಿ ಬಾಬಾ ಸಾಹೇಬ್ರದ್ದು ಪುಸ್ತಕಗಳನ್ನ ಅಂದ್ರೆ ಒಬ್ರು ಕೈ ಎತ್ತಲ್ಲ, ಒಬ್ರು ಓದಿರಲ್ಲ. ಸೊ ಎಲ್ಲಿ ತಪ್ಪಿದೆ ಅಥವಾ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಕ್ ಅಷ್ಟೇ ನಾನು ಅದನ್ನ ಕೇಳಿದೆ. ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ನಾನು ಕೇಳಿದೆ ಅಷ್ಟೇ. ಅದನ್ನ ಯಾರು ಈಗೋಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮದು ಅದೇ ಪ್ರಾಬ್ಲಮ್ ಅಂತ ಆಯ್ತಲ್ಲ. ನೀವು KSRTC ಇರ್ತಕ್ಕಂಥ ನೌಕರರು ಎಲ್ಲರ ಜಯಂತಿನ ಮಾಡ್ತಾ ಇದ್ದೀರಿ, ಆದ್ರೆ ನಿಮ್ಗೆ ಬಹುಶಃ ಓದಕ್ ಬಿಡುವಿಲ್ಲದೆ ಇರ್ಬೋದು ಅಂತ ಅನ್ಸುತ್ತೆ ಅಲ್ವಾ? ಎಲ್ಲ ಅದ್ರಲ್ಲಿ ಕೂತ್ಕೊಂಡ್ರೆ ಆಗುತ್ತೆ. ಯಾಕೆ ಆಗಲ್ಲ? ಹಾಗೆ ಆಗುತ್ತೆ. ಓದಕ್ಕೆ ಮನಸ್ಸು ಮಾಡಿದ್ರೆ ಹಾಗೆ ಆಗುತ್ತೆ. ಮನಸ್ಸು ಮಾಡಿಲ್ಲ ಅಂತ ಅದ್ರ ಅರ್ಥ. ಸೊ ಅಂದ್ರೆ ಇವೆಲ್ಲ ನಾವು ಆಚರಿಸಬೇಕಾದಂತ ಅಂಶಗಳು, ಆದ್ರೆ ಅನುಸರಿಸಬೇಕಾದಂತ ಅಂಶಗಳಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಆಚರಿಸ್ಬೇಕಷ್ಟೇ, ಆದ್ರೆ ಅನುಸರಣೆ ಮಾಡದೇ ಇದ್ರೂ ನಡೆಯುತ್ತೆ ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಅದರ ಪರಿಣಾಮವಾಗಿ ಈ ತರ ಆಗ್ತಾ ಇದೆ. ಆಯ್ತಾ? ನೋಡಿ, ನೀವು ಹೇಳಿದ್ರೆ ಎಲ್ಲರ ಜಯಂತಿಯನ್ನ ಸಂತೋಷದಿಂದ ಮಾಡ್ತಾ ಇದೀವಿ, ಬಹಳ ಸಂತೋಷ. ಸೊ ಅದು ನಮ್ಮ ದೇಶದ ಒಂದು ಅಂತರಂಗ ಹಂಗೆ ಇರೋದು, ವೈವಿಧ್ಯತೆ, ಡೈವರ್ಸಿಟಿ. ಈಗ ನೀವು ಕಾಡಲ್ಲಿ ಎಲ್ಲ ಒಂದೇ ಜಾತಿ ಮರಗಳಿದ್ರೆ ಏನಾಗುತ್ತೆ? ಕಾಡು ಉಳಿಯುತ್ತೋ ನಾಶ ಆಗುತ್ತೋ? ಹೇಳಿ ನೋಡೋಣ. ಕಾಡಲ್ಲಿ ಎಲ್ಲಾ ಮರಗಳನ್ನು ತೆಗೆದ್ಬಿಟ್ಟು ಬರೀ ತೇಗದ ಮರ ಹಾಕೋದು, ಬೆಲೆ ಬಾಳುತ್ತಲ್ಲ ಅಂತ. ಬೆಲೆ ಬಾಳುತ್ತಲ್ಲ ಅಂತ ಎಲ್ಲ ಮರನೂ ನಾಶ ಮಾಡಿ ಬರೀ ತೇಗದ ಗಿಡಗಳು ಹಾಕಿದ್ರೆ ಏನಾಗ್ಬೋದು? ಉಳಿಯಲ್ಲ, ಖಂಡಿತ ಉಳಿಯಲ್ಲ. ಕಾಡು ಉಳಿಯಲ್ಲ, ನಾಶ ಆಗೋಗುತ್ತೆ, ಬೆಳೆಯೋದೇ ಇಲ್ಲ ಅದು. ಯಾಕಂದ್ರೆ ಪ್ರಕೃತಿಲಿ ಆತರ ಇದೆ. ಈ ಬೇವಿನ ಗಿಡದಿಂದನೂ ಏನೋ ಆಗೋದಿದೆ, ಮಾವಿನ ಗಿಡದಿಂದ ಏನೋ ಆಗೋದಿದೆ, ಆಯ್ತಲ್ಲ. ಇನ್ನೊಂದು ಯಾವುದೋ ಒಂದು ಹೊಂಗೆ ಗಿಡದಿಂದನೂ ಏನೋ ಆಗೋದಿದೆ. ಅಂದ್ರೆ ಪ್ರತಿಯೊಂದು ಅದ್ರಲ್ಲಿ ಒಂದು ಸಹಬಾಳ್ವೆ ಇರ್ತದೆ. ಕಾಡಿನಲ್ಲಿ ಹಾಗೆ ಎಲ್ಲ ಜೀವಿಗಳ ನಡುವೆ ಸಹಬಾಳ್ವೆ. ಹಂಗೆ ಜನರಲ್ಲೂ ಸಹಿತವಾಗಿ ಒಂದೇ ತರದ ನಂಬಿಕೆಯವರು ಇರಲ್ಲ, ಒಂದೇ ತರದ ಆಲೋಚನೆಯವರು ಇರಲ್ಲ, ಒಂದೇ ತರದ ಅಭಿರುಚಿಯವರು ಇರಲ್ಲ. ವೈವಿಧ್ಯತೆ ಅಂತಕ್ಕಂಥದ್ದು ಪ್ರಕೃತಿಯ ನಿಯಮ. ಹಂಗಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ತುಂಬಾ ಜನ ಇದ್ದಾರೆ. ಯಾರೋ ಒಬ್ಬರಿಂದ ಭಾರತ ಆಗಿಲ್ಲ, ಎಲ್ಲರಿಂದನೂ ಭಾರತ ಆಗಿದೆ. ಯಾರೋ ಒಬ್ಬರಿಂದ ಭಾರತದ ಪರಂಪರೆ ಬೆಳೆದಿಲ್ಲ, ಎಲ್ಲರ ಒಂದು ನಾಲೆಡ್ಜ್ ಸೇರಿ ಭಾರತದ ಪರಂಪರೆ ಬೆಳೆದಿದೆ. ಹಾಗಾಗಿ ಬುದ್ಧಿವಂತರನ್ನ, ವಿಚಾರವಂತರನ್ನ, ಎಲ್ಲರನ್ನ ಗೌರವಿಸುವಂತಹದ್ದು ಮೊದಲನೇದಾಗಿ ಭಾರತೀಯರ ಲಕ್ಷಣ, ಭಾರತೀಯತೆಯ ಲಕ್ಷಣ. ಅಂತ ಒಂದು ಪ್ರಬುದ್ಧತೆಯನ್ನ ನೀವು 21ನೇ ಘಟಕದ ಜನರು ನೀವು ಸಾಧಿಸಿದಿರಿ ಅಂತೇಳಿ ನಮ್ಮ ಪ್ರದೀಪ್ ಅವ್ರು ಹೇಳ್ತೀರಾ. ಅದಕ್ಕೆ ತುಂಬಾ ಸಂತೋಷವನ್ನ ಪಡ್ತಾ ನಾನು ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕೆಲವು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ.
ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾಕೆ ಇಷ್ಟು ಗೌರವ ಕೊಡ್ತದೆ ಸಮಾಜ ಅನ್ನೋದು ಮುಖ್ಯ. ಯಾಕೆ ಇಷ್ಟು ಗೌರವ ಕೊಡ್ತದೆ? ಸೊ ಅವ್ರಿಗೆ ಬಂದಂತಹ ಒಂದು ನಾಲೆಡ್ಜ್, ಅವರು ಗಳಿಸಿದಂಥ ನಾಲೆಡ್ಜನ್ನು ಈಗ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹುಟ್ಟಿದ ದಿನದಿಂದ ಸಾಯೋವರೆಗೆ ಒಂದಿಷ್ಟು ಡೇ ಇದೆ, 70 ವರ್ಷ ಇದೆ ಅಂತ ಅನ್ಕೊಳ್ಳೋಣ, ಅವರೇಜ್ 70 ವರ್ಷ ಅನ್ಕೊಳ್ಳೋದಾದ್ರೆ ಅವರ ಆ 70 ವರ್ಷದ ಡ್ಯೂರೇಷನ್ ಇದೆಯಲ್ಲ, ಅದು ಅವ್ರಿಗೆ ಪ್ರಕೃತಿ ಕೊಟ್ಟಿರುವಂತ ಒಂದು ಸಂಪತ್ತು, ವರ. ಅದು ಅಷ್ಟೇ ಪ್ರಕೃತಿಲಿ ಒಬ್ಬ ವ್ಯಕ್ತಿಗೆ ಇರೋದು, ಅವರ ಆಯುಸ್ ಅಷ್ಟೇನೆ 70 ವರ್ಷ ಅಂತ ಅನ್ಕೊಳ್ಳಿ ಅವರೇಜ್. ಸಾಮಾನ್ಯವಾಗಿ ಆ ಒಂದು ಅವಧಿಯನ್ನ ಎಲ್ಲರೂ ತಮ್ಮ ಸುಖ ಸಂತೋಷಕ್ಕೆ ಬಳಸ್ತಾರೆ. ತಮ್ಮ ಸ್ವಂತ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಪಿಕ್ನಿಕ್, ನನ್ನ ಕಾರು, ನನ್ನ ಆಸ್ತಿ, ನನ್ನ ಸಂಪತ್ತು, ಹಿಂಗೆ ಬಳಸ್ತಾರೆ. ಆದ್ರೆ ಕೆಲವರು ಅದನ್ನ ನೆಗ್ಲೆಕ್ಟ್ ಮಾಡಿ ಸೊಸೈಟಿ, ಸಮಾಜ ಅಂತ ಅದನ್ನ ಬಳಸ್ತಾರೆ ಅಲ್ವಾ? ಕೆಲವರು ಆ ಒಂದು ಡ್ಯೂರೇಷನ್, ಪ್ರಕೃತಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಮಯವನ್ನ ಅಥವಾ ಆಯುಷನ್ನ ತಮ್ಮ ಸ್ವಂತ ಸುಖ ದುಃಖಕ್ಕೆ ಬಳಸಿದ್ರೆ, ಕೆಲವರು ಅದನ್ನ ಪರರಿಗಾಗಿ ಬಳಸುತ್ತಾರೆ. ಆ ಥರ ಪರರಿಗಾಗಿ ಯಾರು ಬಳಸುತ್ತಾರೋ ಅವರನ್ನೇ ನಾವು ಸದಾ ನೆನೆಯೋದು. ಅದಕ್ಕೆ ಬಾಬಾ ಸಾಹೇಬ್ರ ಜಯಂತಿಯನ್ನ ನೀವೆಲ್ಲರೂ ಮಾಡ್ತಾ ಇರೋದು ಅಲ್ವಾ? ನಿಜ ತಾನೆ ಅಂತ ನೋಡಿ. 1918ನೇ ಇಸ್ವಿಯಲ್ಲಿ ಬಾಬಾ ಸಾಹೇಬ್ರು ಓದ್ಕೊಂಡು ಭಾರತಕ್ಕೆ ಬಂದರು. ಕೊಲಂಬಿಯಾ ಯೂನಿವರ್ಸಿಟಿ ಅಲ್ಲಿ ಎಕನಾಮಿಕ್ಸ್ ಅಲ್ಲಿ ಅವರು ಮಾಸ್ಟರ್ಸ್ ಡಿಗ್ರಿಯನ್ನು ಮಾಡಿ PhD ಪಡ್ಕೊಂಡು ಭಾರತಕ್ಕೆ ಬಂದರು. ಭಾರತಕ್ಕೆ ಯಾಕೆ ಬಂದ್ರು ಅಂದ್ರೆ, ಬರೋಡಾ ಸಂಸ್ಥಾನದಿಂದ ಅವರು ಸ್ಕಾಲರ್ಶಿಪ್ ತಗೊಂಡಿದ್ರು. ಆ ಬರೋಡಾ ಸಂಸ್ಥಾನದ ಮಹಾರಾಜ ಅವರಿಗೆ ಸ್ಕಾಲರ್ಶಿಪ್ ಕೊಟ್ಟು ಕಳಿಸಿದ್ರು. ಈಗ ಅಲ್ಲಿ ಬಂದು ಕೆಲಸ ಮಾಡಿ ಆ ಸಾಲನ ತೀರಿಸಬೇಕಾಗಿತ್ತು. ಅವರು ಆ ಒಂದು ಕೃತಜ್ಞತೆಗಳು ಕೆಲಸ ಮಾಡಬೇಕಾಗಿತ್ತು. ಅದಕ್ಕೆ ಬಂದ್ರು. ಅಲ್ಲಿ ಬಂದಾಗ ಏನಾಯ್ತು ಅಂದ್ರೆ, ಈಗ ಅಂಬೇಡ್ಕರ್ ಅವರು ಎಕನಾಮಿಕ್ಸ್ ಅಲ್ಲಿ PhD ಮಾಡ್ಕೊಂಡು ಫಸ್ಟ್ ಭಾರತಕ್ಕೆ ಬರ್ತಾ ಇದ್ದಾರೆ. ಮೊದಲನೇ ವ್ಯಕ್ತಿ. ಆಮೇಲೆ ನಿಮ್ಗೆ ಗೊತ್ತಿರಿ, ಇಡೀ ದೇಶದಲ್ಲಿ ಎಕನಾಮಿಕ್ಸ್ ಅಲ್ಲಿ PhD ಮಾಡಿರೋ ವ್ಯಕ್ತಿ ಫಾರಿನ್ ಅಲ್ಲಿ. ಈಗ ಅಂತ ವ್ಯಕ್ತಿ ಬರ್ತಾ ಇದ್ದಾರೆ ಅಂದಾಗ ಭಾರತೀಯರು ಏನ್ ಮಾಡ್ಬೇಕಾಗಿತ್ತು? ಅವ್ರನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಬೇಕಾಗಿತ್ತು. ರೆಡ್ ಕಾರ್ಪೆಟ್ ಹಾಸಿ ಪೂರ್ಣ ಕುಂಭ ಸ್ವಾಗತ ಮಾಡಿ ಕರ್ಕೋಬೇಕಾಗಿತ್ತು. ಆದ್ರೆ ಭಾರತೀಯರಿಗೆ ಅಷ್ಟು ಮೆಚುರಿಟಿ ಅವತ್ತು ಇರಲಿಲ್ಲ. ಭಾರತೀಯರು ಅಂದ್ರೆ ನೀವು ಯಾರು ಅದರಲ್ಲಿ ಸವರ್ಣೀಯರು ಅಂತ ಕರಿತೀರ, ಹಿಂದೂ ಸವರ್ಣೀಯರು ಅಂತ ಕರಿತೀರಲ್ಲ, ಅವ್ರಿಗೆ ಅಷ್ಟು ಮೆಚುರಿಟಿ ಇದ್ದಿರ್ಲಿಲ್ಲ. ಅವ್ರೇನ್ ಮಾಡಿದ್ರು? ಸೊ ಯಾಕೆ ಪರಂಪರಾಗತವಾಗಿ ನೀವು ಬಂದಿರುವಂತ ಪದ್ಧತಿ ಏನು ಅಂತ ಅಂದ್ರೆ, ಅವರು ಮಹರ್ ಇದ್ದಾರೆ, ಅವರು ಅಸ್ಪೃಶ್ಯರಿದ್ದಾರೆ, ಅವ್ರಿಗೆ ನಾವ್ಹೆಂಗ್ ವೆಲ್ಕಮ್ ಮಾಡೋಕ್ಕಾಗುತ್ತೆ, ನಾವ್ಹೆಂಗ್ ಅವ್ರಿಗೆ ಗೌರವ ಕೊಡೋಕ್ಕಾಗುತ್ತೆ ಅಂತ ಅಂಬೇಡ್ಕರ್ ಅವ್ರನ್ನ ಗೌರವನೂ ಕೊಡ್ಲಿಲ್ಲ, ಯಾವುದೇ ಸ್ವಾಗತನೂ ಮಾಡಲಿಲ್ಲ. ಆಮೇಲೆ ಹಂಗೆ ಮಾಡ್ಕೊಂಡು ಬಂದಂಥ ವ್ಯಕ್ತಿಯನ್ನ ತುಂಬಾ ಕೀಳಾಗಿ ಕಂಡ್ರು. ಎಷ್ಟು ಕೀಳಾಗಿ ಕಂಡ್ರು ಅಂದ್ರೆ, ಬರೋಡಾ ಸಂಸ್ಥಾನದ ಸಿಟಿಯಲ್ಲಿ ಒಬ್ರು ಬಾಡಿಗೆ ಮನೆ ಕೊಡ್ಲಿಲ್ಲ ಅವ್ರಿಗೆ ಉಳ್ಕೊಳ್ಳಕ್ಕೆ. ಅಂಬೇಡ್ಕರ್ ಮನೆಯಲ್ಲಿ ಇರ್ಲಿಲ್ಲ, ಅವ್ರದ್ದು ಇದ್ದಿದ್ದು ಮುಂಬೈನಲ್ಲಿ. ಬಾಡಿಗೆ ಮನೆ ಸಿಗ್ಲಿಲ್ಲ. ಆಮೇಲೆ ಯಾರ್ದೊಂದು ಪಾರ್ಸಿ ಹೋಟ್ಲಲ್ಲಿ ಉಳ್ಕೋಬೇಕಾಗಿ ಬಂತವ್ರು. ಆಮೇಲೆ ಅವರು ಬರೋಡಾ ಸಂಸ್ಥಾನದಲ್ಲಿ ಕೆಲಸ ಮಾಡುವಾಗ ಅವರ P1 ಅವನು 3ನೇ ಕ್ಲಾಸ್ ಓದಿರ್ಲಿಲ್ಲ. ಅವನು ದಡ್ ಶಿಖಾಮಣಿ. ಅವನು ಎಕನಾಮಿಕ್ಸ್ ಅಲ್ಲಿ PhD ಮಾಡಿರೋ ವ್ಯಕ್ತಿನ ಕೀಳಾಗಿ ಕಾಣ್ತಾ ಇದ್ದ. ದಡ್ಡತನ ಹೆಂಗಿದೆ ನೋಡಿ ಅಂತ, ದಡ್ಡತನ, ಅಜ್ಞಾನ ಹೆಂಗಿದೆ ಅಂತ. ಇಷ್ಟು ಅವಮಾನ ಆಯ್ತು ಅಂಬೇಡ್ಕರ್ಗೆ. ಅವರು ಸ್ಕೂಲಲ್ಲಿ ಇದ್ದಾಗ ಅವಮಾನ ಆಗಿತ್ತು, ಕಟಿಂಗ್ ಶಾಪ್ಗೆ ಹೋದಾಗ ಅವಮಾನ ಆಗಿತ್ತು, ಹೋಟೆಲ್ಗೆ ಹೋದಾಗ ಅವಮಾನ ಆಗಿತ್ತು. ಈಗ PhD ಮಾಡ್ಕೊಂಡು ಭಾರತಕ್ಕೆ ಬಂದಾಗಲೂ ಅವಮಾನ ಆಯ್ತು. ನಾನು ಇದನ್ನ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಗೊತ್ತು, ಒಬ್ಬ ವ್ಯಕ್ತಿಗೆ ನೀವು ಪುನಃ ಅವಮಾನ ಮಾಡಿದ್ರೆ, ಹ್ಯುಮಿಲಿಯೇಟ್ ಮಾಡಿದ್ರೆ, ಆ ವ್ಯಕ್ತಿ ಭಯೋತ್ಪಾದಕ ಆಗ್ಬಿಡ್ತಾನೆ, ರೆಬೆಲ್ ಆಗ್ಬಿಡ್ತಾರೆ, ಏನಾದ್ರೂ ಒಂದು ಡ್ಯಾಮೇಜ್ ಮಾಡ್ಬಿಡ್ತಾರೆ. ನೋಡಿದೀರಾ? ಏನಾದ್ರೂ ಡ್ಯಾಮೇಜ್ ಮಾಡ್ಬಿಡ್ತಾರೆ. ಒಬ್ಬ ವ್ಯಕ್ತಿ ತುಂಬಾ ನೀವು ಕಾಡ್ಬಿಟ್ರೆ, ನೋಯಿಸ್ಬಿಟ್ರೆ, ಆ ವ್ಯಕ್ತಿ ಹಂಗೆ ಮಾಡೋದು ನಿಜ. ಆದ್ರೆ ಅಂಬೇಡ್ಕರ್ ಅವರ ವಿಶೇಷತೆ ಏನಂದ್ರೆ, ನೀವು ಅವ್ರಿಗೆ ಎಷ್ಟೇ ನೋವು ಕೊಟ್ಟಿದ್ದಾರೆ, ಎಷ್ಟೇ ಕಾಟ ಕೊಟ್ಟಿದ್ದಾರೆ, ಆದ್ರೆ ಅವರು ಹಂಗಾಗಿಲ್ಲ, ಮತ್ತು ಸಿಟ್ಟು ಮಾಡ್ಕೊಂಡಿಲ್ಲ, ದ್ವೇಷಕಾರಿಲ್ಲ, ತನ್ನ ಸಮಾಜವನ್ನ ಹಿಂದೂ ಸೊಸೈಟಿ ವಿರುದ್ಧ ಅವರು ಕಟ್ಟಿಲ್ಲ. ಅದು ಅವರ ದೊಡ್ಡತನ, ಅವರ ಮೆಚುರಿಟಿ. ಅದು ಇದಕ್ಕೆ ಏನಂತೀರ ನೀವು? ನಿಮಗೆ ಈ ಆಶ್ಚರ್ಯ, ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡುವಾಗ ಚೀನಾದಲ್ಲಿ ಮಾವೋತ್ಸೆ ತುಂಗ್ ಅಂತ ಒಬ್ಬ ಕ್ರಾಂತಿಕಾರಿ ಹೋರಾಟ ಮಾಡ್ತಾ ಇದ್ದ. ಅವನು ಬಹಳ ರಕ್ತಪಾತದ ಹೋರಾಟ ಮಾಡ್ತಾ ಇದ್ದ ಅಲ್ಲಿ ಚೀನಾದಲ್ಲಿ. ಅವನು ದಂಡಂ ದಶಗುಣಂ ಅಂತಕ್ಕಂಥ ನೀತಿ ಅವನು. ಬಾಬಾ ಸಾಹೇಬ್ರಿಗೆ ಸಿಟ್ಟು ಬಂದು, ಕೋಪ ಮಾಡಿಕೊಂಡು, ಈ ಹಿಂದೂ ಸಹೋದರರು ನನಗೆ ಇಷ್ಟೊಂದು ಅವಮಾನ ಮಾಡಿದ್ದಾರೆ, ನನ್ನ ಸಮಾಜಕ್ಕೆ ಇಷ್ಟು ಕಷ್ಟ ಕೊಟ್ಟಿದ್ದಾರೆ, ಇವ್ರಿಗೊಂದು ಪಾಠ ಕಲಿಸಬೇಕು ಅಂತ ಏನಾದ್ರು ಮಾವೋತ್ಸೆ ತುಂಗ್ ಜೊತೆ ಕೈ ಜೋಡಿಸಿದ್ರೆ, ನಿನಗೆ ನಾನು ಸಹಾಯ ಮಾಡ್ತೀನಿ, ನಂಗೆ ನೀನು ಸಹಾಯ ಮಾಡು ಅಂತ ಏನಾದ್ರು ನಿಂತಿದ್ರೆ ಭಾರತದ ಸಮಾಜ ಏನಾಗ್ತಾ ಇತ್ತು?
ಸೊ ಬಾಬಾ ಸಾಹೇಬರ ಒಂದು ದೊಡ್ಡತನ ಇರೋದು ಅಲ್ಲಿ. ಅವ್ರು ಅಂಥ ಕೆಲಸ ಕೈ ಹಾಕಲಿಲ್ಲ. ಹಂಗಾಗಬಾರ್ದು. ಯಾಕೆಂದರೆ ಅವರು ಬುದ್ಧಿಸ್ಟು, ಅವರು ಬೌದ್ಧ ಧರ್ಮದ ಅನುಯಾಯಿ. ಹಾಗಾಗಿ ಬಾಬಾ ಸಾಹೇಬರು ಅಂಥ ಮಾರ್ಗನ ಆಯ್ಕೆ ಮಾಡ್ಕೊಳ್ಳಿಲ್ಲ. ಅವರು ಟಾಲರೇಟ್ ಮಾಡಿಕೊಂಡ್ರು, ಇದನ್ನು ಸರಿಪಡಿಸ್ಬೇಕು ಅಂತ ನಿಂತರು. ಆಮೇಲೆ ಫಾರಿನಲ್ಲಿ ಸಮಾಜ ಎಷ್ಟು ಮುಕ್ತವಾಗಿರುತ್ತೆ ಅಂತ ಗೊತ್ತಿತ್ತು ಅವ್ರಿಗೆ, ವಾಪಸ್ ಅಲ್ಲೋಗಿ ಸೆಟ್ಲ್ ಆಗ್ಬೋದಾಗಿತ್ತು. ಆದರೆ ಅವರು ಇಲ್ಲ, ಇದನ್ನು ಸರಿಪಡಿಸ್ಲೇಬೇಕು ಅಂತ ನಿಂತರು. ಅದಕ್ಕೆ ತಮ್ಮೆಲ್ಲ ನಾಲೆಡ್ಜನ್ನು ಬಳಸಿದ್ರು. ಅದಕ್ಕೆ ಅವ್ರಿಗೆ ಬಹಳ ಗೌರವ ಇರೋದು. ಒಬ್ಬ ವ್ಯಕ್ತಿ ತುಂಬ ಕ್ರೈಸಿಸಲ್ಲಿ ಇದ್ದಾಗಲೂ ಕೂಡ ಎಷ್ಟು ಸಮಾಧಾನ ಚಿತ್ತದಿಂದ ವ್ಯವಹರಿಸ್ತಾನೆ. ಒಬ್ಬ ವ್ಯಕ್ತಿ ತುಂಬ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಎಷ್ಟು ಪ್ರಬುದ್ಧನಾಗಿ ವರ್ತಿಸ್ತಾನೆ ಅನ್ನೋದರಲ್ಲೇ ಅವರ ಘನತೆ ಇರೋದು. ಅಂಥ ಘನತೆಯನ್ನು ಬಾಬಾ ಸಾಹೇಬರು ಪ್ರೂವ್ ಮಾಡಿದ್ರು. ಅದಕ್ಕಾಗಿ ಅವ್ರಿಗೆ ಗೌರವ ಜಾಸ್ತಿ ಸೊಸೈಟಿಯಲ್ಲಿ. ಆಯ್ತೆ. ಇಂಥ ಅಂಬೇಡ್ಕರ್ ಅವರು ಪ್ರತಿ ಭಾರತೀಯ ವ್ಯಕ್ತಿ ನೆನಪಿಸಿಕೊಳ್ಳಬೇಕಾದಂತಹ ಒಂದು 5-6 ಕೆಲಸಗಳನ್ನ ಮಾಡಿದ್ದಾರೆ. ಅದೇನು ಅಂತ ಹೇಳಿ ನನ್ನ ಮಾತನ್ನು ಕನ್ಕ್ಲೂಡ್ ಮಾಡ್ತೀನಿ. ಅದನ್ನೇ ನಾನು ನಿಮಗೆ ಹೇಳಕ್ಕೆ ಅಂತ ಬಂದಿರೋದು. ಸೊ ಮೊದಲನೇದೇನಂತ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ಭಾರತೀಯ ವ್ಯಕ್ತಿಗೆ ಕೊಟ್ಟಿರತಕ್ಕಂಥ ಕಾಂಟ್ರಿಬ್ಯೂಷನ್ಸ್ ಏನು? ನಂಬರ್ 1, ಮೊದಲನೇದು ನಿಮ್ಗೆ ಗೊತ್ತು, ಇವತ್ತು ಲಿಟ್ರಸಿ ರೇಟ್ ಅಂತ ಅಳತೆ ಮಾಡ್ತಾರೆ, ಗೊತ್ತಾ? ಲಿಟ್ರಸಿ ರೇಟ್ ಅಂದ್ರೆ ಏನು? ಸಾಕ್ಷರತೆ ಪ್ರಮಾಣ. ಇವತ್ತು ಭಾರತದ ಲಿಟ್ರಸಿ ರೇಟ್ 75% ಇದೆ. 75% ಇದೆ. ನಿಮ್ಗೆ ಅಂಬೇಡ್ಕರ್ ಸಾಹೇಬರು ಹೋರಾಟ ಶುರು ಮಾಡಿದಾಗ ಭಾರತದ ಲಿಟ್ರಸಿ ರೇಟ್ ಬರೀ 5.5% ಇತ್ತು. ಬರೀ 5.5% ಇತ್ತು. ಅಂದ್ರೆ ಬರೀ ಭಾರತದಲ್ಲಿ ಓದ್ತಾ ಇದ್ದವರೇ ಬರೀ 5-6 ಜನ ಅಂತ ಅಷ್ಟೇ ಅದರ ಅರ್ಥ. ಇನ್ನು ಉಳಿದವ್ರು ಯಾರಿಗೂ ವಿದ್ಯೆ ಇರಲಿಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಪ್ರತಿ ಭಾರತೀಯ ವ್ಯಕ್ತಿ ಎಜುಕೇಟೆಡ್ ಆಗದೆ ಹೋದ್ರೆ, ವಿದ್ಯಾವಂತನಾಗದೆ ಹೋದ್ರೆ, ಪ್ರತಿ ಭಾರತೀಯ ಪ್ರಜೆಗೆ ವಿದ್ಯೆ ಕಲಿಯುವಂತ ಸ್ವಾತಂತ್ರ್ಯ ಸಿಕ್ಕದೆ ಹೋದ್ರೆ ಭಾರತ ಹೆಂಗ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದ್ರೆ 1935ರ ಕಾಯ್ದೆಯಲ್ಲೇನೆ ಈ OBC SC ST ಗಳಿಗೆ ವಿದ್ಯೆ ಕಲಿಯುವಂತ ಸ್ವಾತಂತ್ರ್ಯವನ್ನ, ಅವಕಾಶವನ್ನ ತಂದು ಕೊಟ್ಟಂತಹ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ಫಸ್ಟ್ ಕಾಂಟ್ರಿಬ್ಯೂಷನ್. ಇದು ಅವರ ಕೊಡುಗೆ. ಇವತ್ತು ಎಲ್ಲರೂ ಓದ್ತಾ ಇದ್ದೀವಿ, ಯಾರು ಬೇಕಾದ್ರೂ ಓದ್ತೀವಿ. ಇವತ್ತು ಒಬ್ಬ ಆಟೋ ಡ್ರೈವರ್ ಮಗಳು ಫಸ್ಟ್ ಬರ್ತಾಳೆ, ಇನ್ಯಾರೊಬ್ಬ ತರಕಾರಿ ಮಾರೋನ್ ಮಗ AITಗೆ ಹೋಗ್ತಾನೆ, ಇನ್ಯಾರೋ ಒಬ್ಬ ಕಂಡಕ್ಟರ್ ಮಗ AS ಪಾಸ್ ಆಗ್ತಾನೆ. ಇದೆಲ್ಲ ಯಾರಿಂದ ನಡೀತಾ ಇದೆ? ಇದಕ್ಕೆಲ್ಲ ಮೂಲ ಕಾರಣಕರ್ತರು ಯಾರು ಅಂದ್ರೆ ಈ ಮಹಾನುಭಾವ ಬಾಬಾ ಸಾಹೇಬರು. ಇದು ಅವರ ಮೊದಲನೇ ಕೊಡುಗೆ. ಎರಡನೇದು ಏನಂತ ಅಂದ್ರೆ, ನಮ್ಮ ದೇಶದಲ್ಲಿ ಹಿಂದೆ ಕುಲಕಸಬುಗಳಿದ್ವು. ಕುಲಕಸಬು ಅಂದ್ರೆ ಒಂದೊಂದು ಜಾತಿಗೆ ಒಂದೊಂದು ಕಸಬಿರ್ತಾ ಇತ್ತು. ನಾವು ಅದನ್ನೇ ಮಾಡ್ಬೇಕಾಗಿತ್ತು. ಹಂಗೆ ಇದ್ದಿದ್ದು. ಯಾರು ಚೇಂಜ್ ಮಾಡಿದ್ರೆ ಅವ್ರಿಗೆ ಒದೆ ಬೀಳ್ತಾ ಇದ್ದವು. ಚೇಂಜ್ ಮಾಡಿದ್ರೆ ಒದಿತಾ ಇದ್ರು ಖಂಡಿತವಾಗ್ಲು. ಈಗ ಕುರುಬನಾಗಿ ಹುಟ್ಟತಾನಿದ್ರೆ ಅವ್ನು ಕುರಿ ಕಾಯೋದೇ ಒಂದು ಉದ್ಯೋಗ. ಒಬ್ಬ ಒಕ್ಕಲಿಗನಾಗಿ ಹುಟ್ಟತಾನಿದ್ರೆ ಹೊಲ ಉಳೋದೇ ಒಂದು ಉದ್ಯೋಗ. ಒಬ್ಬ ಕುಂಬಾರ ಅಂದ್ರೆ ಅವ್ನು ಮಡಕೆ ಮಾಡೋದೇ ಒಂದು ಉದ್ಯೋಗ. ಒಬ್ಬ ಗಾಣಿಗಾದ್ರೆ ಒಬ್ಬ ಎಣ್ಣೆ ತೆಗೆಯೋದೇ ಒಂದು ಉದ್ಯೋಗ. ಈ ರೀತಿ ಒಂದೊಂದು ಕಸಬಿಗೆ ಒಂದೊಂದು ಜಾತಿಗೊಂದು ಕಸಬಿರ್ತಾ ಇತ್ತು. ಅದೇ ಮಾಡ್ತಿದ್ರು. ನಮ್ಮೆಲ್ಲ ಬುದ್ಧಿನ ಅದಕ್ಕೆ ಹಾಕ್ಬೇಕಾಗಿತ್ತು. ಹಂಗಿತ್ತು ಭಾರತ. SC ST ಗಳಿಗಂತೂ ಭಯಂಕರ ಇತ್ತು. ಅವರು ತಮಟೆ ಹೊಡ್ಕೊಂಡು, ತಳವಾರಿಕೆತನ ಮಾಡ್ಕೊಂಡು, ತೋಟಿತನ ಮಾಡ್ಕೊಂಡು, ಊರು ಸತ್ತೋಗಿರೋ ದನ ಎಮ್ಮೆನ ಊರು ಹೊರಗೆ ಹಾಕೊಂಡು ಜೀವನ ಮಾಡಬೇಕಾದಂಥ ಸ್ಥಿತಿ ಇತ್ತು. ಇಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ವ್ಯಕ್ತಿಗೆ ದುಡಿಯುವ ಸ್ವಾತಂತ್ರ್ಯ ಇರಬೇಕು, ತನಗಿಷ್ಟ ಬಂದ ಉದ್ಯೋಗನ ಕೈಗೊಳ್ಳ ಸ್ವಾತಂತ್ರ್ಯ ಇರಬೇಕು ಅಂತೇಳಿ ಬ್ರಿಟಿಷ್ ಜೊತೆ ಫೈಟ್ ಮಾಡಿ ಎಂಪ್ಲಾಯ್ಮೆಂಟ್ ನಲ್ಲಿ ರಿಸರ್ವೇಶನ್ ತಗೊಬಂದು, ಎಂಪ್ಲಾಯ್ಮೆಂಟ್ ನಲ್ಲಿ 1935 ಆಕ್ಟಲ್ಲೇ ಬಂತದು, ಉದ್ಯೋಗದಲ್ಲಿ ಮೀಸಲಾತಿಯನ್ನ ತಗೊಂಡು ಬಂದ್ರು ಅಂತ. ಅದ್ರ ಪರಿಣಾಮವಾಗಿ ಇವತ್ತು ಪ್ರತಿಯೊಬ್ಬ ಭಾರತೀಯ ಪ್ರಜೆ ತನಗಿಷ್ಟ ಬಂದ ಉದ್ಯೋಗನ ಮಾಡುವಂತ ಸ್ವಾತಂತ್ರ್ಯನ ಹೊಂದಿದ್ದಾರೆ. ಎಲ್ರಿಗೂ ಒಂದು ಒಳ್ಳೆ ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ. ನಮ್ಗೆ ಇಷ್ಟ ಬಂದ ಉದ್ಯೋಗ ಮಾಡಿ, ಇದು ಇಷ್ಟ ಇಲ್ಲ ಅಂದ್ರೆ ಇನ್ನೊಂದು ಮಾಡ್ಬೋದು ನಾವು. ಇವತ್ತು ಯಾರು ನಮ್ಗೆ ತಡೆಯೋಕ್ಕಾಗಲ್ಲ ಅಂತ. ಇಂಥ ಒಂದು ಉದ್ಯೋಗದ ಸ್ವಾತಂತ್ರ್ಯವನ್ನ ಪ್ರತಿ ಭಾರತೀಯರಿಗೆ ಕೊಡಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದು ಎರಡನೇದು. ಮೂರನೇದು ಯಾವುದಂತ ಅಂದ್ರೆ, ನಮ್ಮ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಅಸ್ತಿತ್ವದಲ್ಲಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಪೊಲಿಟಿಕಲಿ ವಿ ಆರ್ ಆಲ್ ಈಕ್ವಲ್. ರಾಜಕೀಯವಾಗಿ ನಾವೆಲ್ಲ ಸಮಾನರು. ಹೇಗೆ ಗೊತ್ತಾ? 1 man is equal to 1 vote, 1 vote is equal to 1 value ಅಂತ ಸಿಸ್ಟಮ್ ಇವತ್ತಿದೆ ಭಾರತದಲ್ಲಿ. ಸೊ ನನಗೂ ಒಂದೇ ಓಟು, ನಿಮಗೂ ಒಂದೇ ಓಟು. ಅಂಬಾನಿ ಎಷ್ಟು ದುಡ್ಡು ಇಟ್ಟಿದ್ರೇನು ಅವರು ಒಂದೇ ಓಟ್ ಹಾಕ್ತಾರೆ, ಒಬ್ಬ ಕೂಲಿ ಕಾರ್ಮಿಕನು ಒಂದೇ ಓಟ್ ಹಾಕ್ತಾನೆ. ದಿಸ್ ಈಸ್ ಕಾಲ್ಡ್ ಪೊಲಿಟಿಕಲ್ ಈಕ್ವಾಲಿಟಿ. ಇಂಥ ಪೊಲಿಟಿಕಲ್ ಈಕ್ವಾಲಿಟಿ 1935ಗಿಂತ ಹಿಂದೆ ಎಲ್ಲಿತ್ತು ಭಾರತದಲ್ಲಿ? ಎಲ್ಲಿತ್ತು? ಇಂಥ ಪೊಲಿಟಿಕಲ್ ಈಕ್ವಾಲಿಟಿ ಬಂದಿದ್ದು ಯಾರಿಂದ? ಬಾಬಾ ಸಾಹೇಬ್ರಿಂದ. ಅವರಿಂದ ಬಂದು ಅವರು 1927ನೇ ಇಸ್ವಿಯಿಂದ ಶುರು ಮಾಡಿದ್ರು ಬ್ರಿಟಿಷರಿಗೆ.
ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ತಗೊಬನ್ನಿ, ವಯಸ್ಕ ಮತದಾನ ಪದ್ಧತಿ ತಗೊಬನ್ನಿ ಅಂತ ಒತ್ತಾಯ ಮಾಡಿದ್ರು. ಅದು ಒತ್ತಾಯ ಮಾಡ್ತಾ 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 ದುಂಡು ಮೇಜಿನ ಸಭೆ ಕರೆದು ಅಲ್ಲಿ ಚರ್ಚೆ ಮಾಡಿ 35ರ ಕಾಯ್ದೆಯಲ್ಲಿ ಜಾರಿಗೆ ಬಂದೇ ಬಿಡ್ತು. 35ರ ಕಾಯ್ದೆಯಲ್ಲೇ ಭಾರತದ ಸರ್ಕಾರದ 1935 ಆಕ್ಟಲ್ಲಿ ಅಡಲ್ಟ್ ಫ್ರಾಂಚೈಸ್ ಬಂತು, ವಯಸ್ಕ ಮತದಾನ. ಇದು ಎಂಥ ಮಿರಾಕಲ್ ಅಂದರೆ ನಿಮಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಭಾರತದ ಜಾತಿ ವ್ಯವಸ್ಥೆಯನ್ನು ಒಂದೇ ಏಟಿಗೆ ಒಡೆದಾಕ್ಬಿಡ್ತಿದ್ವು, ಒಂದೇ ಏಟು. ಯಾಕೆಂದರೆ ದೊಡ್ಡ ಜಮೀನ್ದಾರನ ನಮ್ಮ ಜಮೀನ್ದಾರ ಅಂತ ಜಂಬ ಹೊಡಿತಾ ಇದ್ದ, ಅವನಿಗೆ ಒಂದೇ ಓಟ್ ಹಾಕ್ತಾನೆ, ಅವನ ಜಮೀನಲ್ಲಿ ಕೂಲಿ ಮಾಡೋನು ಒಂದೇ ಓಟ್ ಹಾಕ್ಬಿಡ್ತಾನೆ. ಈಗ ಹೆಂಗಿದೆ ಸಿಸ್ಟಮ್? ಸೊ ಇದು ಭಾರತದ ಜಾತಿ ವ್ಯವಸ್ಥೆ ಜರ್ಜರಿತ ಆಗೋಕ್ಕೆ ಇದು ದೊಡ್ಡ ಕಾರಣ, ಇದು ಪೊಲಿಟಿಕಲ್ ಇಕ್ವಾಲಿಟಿ. ಇಂತಹ ಒಂದು ಪ್ರಜಾಪ್ರಭುತ್ವ ಭಾರತಕ್ಕೆ ಬರೋದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಘನತೆ, ಒಂದು ಹಕ್ಕು, ಒಂದು ಗೌರವ ಅಂತಕ್ಕಂಥದ್ದು ರಾಜಕೀಯವಾಗಿ ಪ್ರಾಪ್ತ ಆಗಲಿಕ್ಕೆ ಮೂಲಭೂತ ಕಾರಣಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದು ಅವರ 3ನೇ ಕೊಡುಗೆ. 4ನೇದು ಯಾವುದು ಅಂತ ಅಂದರೆ, ನಮ್ಮ ದೇಶದಲ್ಲಿ ಮಹಿಳೆಯರಿದ್ದಾರೆ. ಮಹಿಳೆಯರು, ಈ ಮಹಿಳೆಯ ಪರಿಸ್ಥಿತಿ ಯಾವ ಥರ ಇತ್ತು ಹಿಂದೆ? ಮಹಿಳೆ ಪರಿಸ್ಥಿತಿ ಯಾವ ಥರ ಇತ್ತು ನೋಡಿ. ಮಹಿಳೆಯರಿಗೆ ವಿದ್ಯೆ ಇರಲಿಲ್ಲ, ಅವರಿಗೆ ಉದ್ಯೋಗ ಇರಲಿಲ್ಲ, ಅವರು ಅಧಿಕಾರಕ್ಕೆ ಬರುವಂತಿರಲಿಲ್ಲ. ಅಷ್ಟೆಲ್ಲ ಯಾಕೆ? ತನ್ನ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಇರಲಿಲ್ಲ ಮಹಿಳೆಯರಿಗೆ, ಇರಲಿಲ್ಲ. ಕುಟುಂಬದಲ್ಲಿ ದೌರ್ಜನ್ಯ ಆದರೆ ಯಾರಿಗೂ ಹೋಗಿ ಹೇಳ್ಕೊಳ್ಳೋಂಗಿರಲಿಲ್ಲ. ಮತ್ತು ಈ ಗಂಡ ಕೇಡಿ ಅಂದರೆ ಅವನ್ನ ಬಿಡುವಂಗಿರಲಿಲ್ಲ, ವಿಚ್ಛೇದನ ಸ್ವಾತಂತ್ರ್ಯ ಇರಲಿಲ್ಲ. ಮತ್ತು ಗಂಡ ಸತ್ತರೆ ಪುನರ್ವಿವಾಹಕ್ಕೆ ಅವಕಾಶ ಇರಲಿಲ್ಲ. ಇಂತಹ ನರಕದಲ್ಲಿ ಭಾರತದ ಮಹಿಳೆ ಇದ್ಲು ಸಾವಿರಾರು ವರ್ಷಗಳಿಂದ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕ್ಲೇಬೇಕು ಅಂತೇಳಿ 1949-50ನೇ ಇಸ್ವಿಲಿ ತೀರ್ಮಾನ ಮಾಡಿದ್ರು. ಅದಕ್ಕೊಂದು ಬಿಲ್ಲನ್ನೇ ಪ್ರಿಪೇರ್ ಮಾಡಿದ್ರು. ಆ ಬಿಲ್ಲನ್ನು ಏನಂತ ಕರೀತಾರೆ ಅಂತ ಯಾರು ಹೇಳ್ಬೇಡಿ, ಮಹಿಳೆಯರು ಹೇಳ್ತಾರೆ. ಏನಂತ ಕರೀತಾರೆ ಆ ಬಿಲ್ಲನ್ನು? ಹೇಳಿ ಮೇಡಮ್. ಹಿಂದೂ ಕೋಡ್ ಬಿಲ್ ಅಂತ. ಹಿಂದೂ ಕೋಡ್ ಬಿಲ್ ನೆನ್ಪಿಟ್ಕೊಳ್ಳಿ. ಮಹಿಳೆಯರಿಗಾಗಿ ಬಾಬಾ ಸಾಹೇಬರು ರೂಪಿಸಿದಂಥ ಬಿಲ್ಲು ಹಿಂದೂ ಕೋಡ್ ಬಿಲ್. ಇದರಲ್ಲಿ ಬಾಬಾ ಸಾಹೇಬರು ಏನು ಬರೆದಿದ್ದಾರೆ ಗೊತ್ತಾ? ಮಹಿಳೆಯರಿಗೆ, ಗಂಡು ಮಕ್ಕಳಿಗೆ ಹೇಗೆ ಪಿತ್ರಾರ್ಜಿತ ಆಸ್ತಿ ಹಕ್ಕಿರ್ತದೆ, ಹೆಣ್ಣು ಮಕ್ಕಳಿಗೂ ಹಂಗೆ ಪಿತ್ರಾರ್ಜಿತ ಆಸ್ತಿ ಹಕ್ಕು ಇರಬೇಕು. ಮತ್ತು ಮಹಿಳೆಗೆ ವಿಚ್ಛೇದನದ ಸ್ವಾತಂತ್ರ್ಯ ಇರಬೇಕು, ಪುನರ್ವಿವಾಹದ ಸ್ವಾತಂತ್ರ್ಯ ಇರಬೇಕು, ಅವಳಿಗೆ ಶಿಕ್ಷಣ, ಉದ್ಯೋಗ, ಅಧಿಕಾರ ಎಲ್ಲವೂ ಈಕ್ವಲ್ ಆಗಿ ಸಿಗಬೇಕು. ಕುಟುಂಬದಲ್ಲಿ ದೌರ್ಜನ್ಯ ಆದರೆ ಅವಳು ಕೋರ್ಟ್ಗೆ ಹೋಗಿ ನ್ಯಾಯ ಪಡೆಯುವಂಥ ಹಕ್ಕಿರಬೇಕು. ಇಷ್ಟು ಕಾನೂನುಗಳನ್ನು ಹಿಂದೂ ಕೋಡ್ ಬಿಲ್ಲಲ್ಲಿ ಮಾಡಲಾಗಿದೆ. ಇದನ್ನು ಮಾಡಿದ್ದು ಸಂವಿಧಾನ ಬರೋಕ್ಕೂ 1 ವರ್ಷ ಮೊದಲೇ ಬಾಬಾ ಸಾಹೇಬರು. ನಿಮ್ಗೆ ಏನು ಆಶ್ಚರ್ಯ ಅಂದರೆ, ಇದನ್ನ ರೂಪಿಸಿದಾಗ, ಈ ಬಿಲ್ಲನ್ನು ಪ್ರಿಪೇರ್ ಮಾಡಿದಾಗ ಆವತ್ತಿನ ಸರ್ಕಾರ ಮತ್ತು MP ಗಳೆಲ್ಲ ಹೆದರೋದ್ರು. ಅವ್ರು ಯಾರು ಇದಕ್ಕೆ ಒಪ್ಪಲಿಲ್ಲ ಇದನ್ನ ಜಾರಿಗೆ ತರಕ್ಕೆ. ಯಾಕೆಂದರೆ ನಮ್ಮ ಧರ್ಮ ಹಾಳಾಗ್ಬಿಡ್ತದೆ ಅಂತ. ನಮ್ಮ ಹಿಂದೂ ಧರ್ಮದ ಗತಿ ಏನಾಗಬೇಕು? ಬಾಬಾ ಸಾಹೇಬ್ರು ಹೇಳಿದ್ರು, ಮಹಿಳೆಯರನ್ನ ಕತ್ಲಲ್ಲಿಟ್ಟು ಯಾವ ಧರ್ಮ ಬೆಳಿಬೇಕು? ಮಹಿಳೆಯರನ್ನ ಕತ್ಲಲ್ಲಿಟ್ಟು ಯಾವ ಧರ್ಮ ಅಭಿವೃದ್ಧಿ ಆಗುತ್ತೆ ಹೇಳಿ? ನೋಡಿ, ನನ್ನ ಬಿಲ್ಲನ್ನು ನೀವು ಇವತ್ತು ಒಪ್ಪದೇ ಇರ್ಬೋದು, ನಾಳೆ ನೀವು ಒಪ್ತೀರಾ, ಇದು ಜಾರಿಗೆ ಬಂದೇ ಬರ್ತದೆ. ಇದು ಶತಸಿದ್ಧ ಅಂತ ಅಂಬೇಡ್ಕರ್ ಅವತ್ತು ಹೇಳಿದ್ರು. ಇವತ್ತು ಇದು ಜಾರಿಗೆ ಬಂದಿದೆ. ಇವತ್ತು ಮಹಿಳೆಯರು ಇಷ್ಟು ಹಕ್ಕುಗಳನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಇಂಥ ಮಹಿಳೆಯರು ಬೆಳಗ್ಗೆ ಎದ್ದು ಭಾರತದಲ್ಲಿ ಯಾರಿಗೆ ದೀಪ ಹಚ್ತಾರೆ ಹೇಳಿ ನೋಡೋಣ? ಭಾರತದಾದ್ಯಂತ ಇಂಥ ಮಹಿಳೆಯರು ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಯಾರಿಗೆ ದೀಪ ಹಚ್ತಾರೆ ಅಲ್ವಾ? ನೋಡಿ, ಅಂಬೇಡ್ಕರ್ಗೆ ಗೊತ್ತಿಲ್ಲ ಅವ್ರಿಗೆ ಏನು ಮಾಡ್ತೀರಾ? ದಡ್ಡತನ. ಅದಕ್ಕೆ ಹೇಳಿದ್ದು ದಡ್ಡತನ. ಮಹಿಳೆಯರಿಗೆ ನಮ್ಮನೆ ಯಾರು ವಿಮೋಚನೆ ಮಾಡಿದ್ರು, ಹೆಂಗ್ ವಿಮೋಚನೆ ಮಾಡಿದ್ರು ಅಂತ ಅವ್ರಿಗೆ ಗೊತ್ತಿಲ್ಲ. ಹಿಂದುಳಿದ ಜಾತಿಗಳಿಗೆ ನಮ್ಮನೆ ಹೆಂಗ್ ವಿಮೋಚನೆ ಮಾಡಿದ್ರು, ಯಾರು ವಿಮೋಚನೆ ಮಾಡಿದ್ರು ಅಂತ ಅವ್ರಿಗೆ ಗೊತ್ತಿಲ್ಲ. ದಡ್ಡತನ. ಇದು ಹಿಂದುಳಿದ ಸಮಾಜದ ಒಂದು ಲಕ್ಷಣ. ಸೊ ಇದು 4ನೇ ಕೊಡುಗೆ ಬಾಬಾ ಸಾಹೇಬ್ರದ್ದು, ಮಹಿಳೆಯರ ವಿಮೋಚನೆ ಅಂತ. ನೆನ್ಪು ಮಾಡ್ಕೊಳ್ಳಿ. ಮೊದಲನೇದು ಯಾವುದು? ಶಿಕ್ಷಣ. 2ನೇದು ಉದ್ಯೋಗ. 3ನೇದು ಮತದಾನದ ಹಕ್ಕು. 4ನೇದು ಮಹಿಳೆಯರ ವಿಮೋಚನೆ. 5ನೇದು ನಮ್ಮ ದೇಶದಲ್ಲಿ ಕಾರ್ಮಿಕರಿದ್ದಾರೆ. ನೀವೆಲ್ಲರೂ ಕಾರ್ಮಿಕರೇ. ನೀವು ಸಂಘಟಿತ ವಲಯದ ಕಾರ್ಮಿಕರು, ಅಸಂಘಟಿತ ವಲಯದ ಕಾರ್ಮಿಕರು ಬೇರೆ ಬೇರೆ ಕಡೆ ಇದ್ದಾರೆ. ಕಟ್ಟಡದ ಕಾರ್ಮಿಕರು, ಅವರು ಇವರೆಲ್ಲ ಅಸಂಘಟಿತ ವಲಯದ. ನೀವೆಲ್ಲ ನಿಮ್ಗೆ ರೆಗ್ಯುಲರ್ ಸ್ಯಾಲ್ರಿ ಬರುತ್ತೆ, ನೀವು ಸಂಘಟಿತ ವಲಯದ ಕಾರ್ಮಿಕರು. ಈ ಕಾರ್ಮಿಕರಿಗೆ ನಿಮಗೆ ಏನು ಆಶ್ಚರ್ಯ, 42ನೇ ಇಸ್ವಿಗಿಂತ ಹಿಂದೆ ಎಷ್ಟು ಗಂಟೆ ಡ್ಯೂಟಿ ಮಾಡಬೇಕು ಅಂತ ಕಾನೂನು ಇರಲಿಲ್ಲ. ಯಜಮಾನ ಎಷ್ಟು ಗಂಟೆ ಹೇಳ್ತಾನೆ ಅಷ್ಟು ಗಂಟೆ ಮಾಡಬೇಕಾಗಿತ್ತು. ಬಟ್ ಈಗ 8 ಗಂಟೆ ಕಾನೂನು, 8 ಗಂಟೆ ಡ್ಯೂಟಿ ಮಾಡಬೇಕು ಅಂತ ಕಾನೂನು ಇದೆ. ಭಾನುವಾರ ರಜೆ ಇರಬೇಕು, ಅವ್ರಿಗೆ ಇನ್ಶೂರೆನ್ಸ್ ಇರಬೇಕು, PF ಇರಬೇಕು,
ಕಾರ್ಮಿಕರು ಸತ್ತಾಗ, ಅಂಗವಿಕಲರಾದಾಗ ಅವ್ರಿಗೆ ಪರಿಹಾರ ಇರಬೇಕು. ಮಹಿಳಾ ಕಾರ್ಮಿಕರು ಗರ್ಭಿಣಿಯರಾದರೆ ಅವ್ರಿಗೆ ಮೆಟರ್ನಿಟಿ ಲೀವ್ ಇರಬೇಕು, ಸಂಬಳ ಕೊಡಬೇಕು. ಅದಕ್ಕೆ ಈ ಥರದ ಕಾರ್ಮಿಕರ ಹಕ್ಕುಗಳನ್ನು ಬಾಬಾ ಸಾಹೇಬರು 1942 ಇಂದ 44 ವರೆಗೆ ಅವರು 3 ವರ್ಷಗಳ ಕಾಲ ಬ್ರಿಟಿಷ್ ಸರ್ಕಾರದಲ್ಲಿ ಕಾರ್ಮಿಕರ ಮಂತ್ರಿ ಆಗಿದ್ರು. ಆವಾಗ ಮಾಡದಂಥ ಕಾನೂನೇ ಇವತ್ತಿಗೂ ಜಾರಿಯಲ್ಲಿರೋದು. ನೋಡಿ, ಅವರ ಕೊಡುಗೆ ಒಂದಲ್ಲ ಒಂದು ರೂಪದಲ್ಲಿ ಭಾರತದ ಎಲ್ಲರ ಮನೆಗೂ ತಲುಪಿದೆ. ಎಲ್ಲರ ಮನೆಗೂ ತಲುಪಿದೆ. ಆಯ್ತಾ? ಅಂಬೇಡ್ಕರ್ ಅವ್ರಿಗೆ SC ST ಗಳಿಗೆ ಮಾಡಿದ್ದಲ್ಲ, ನಮಗೇನು ಮಾಡಿದೆ ಅಂತ ನೀವು ಯಾರು ಹೇಳಕ್ ಬರೋದೇ ಇಲ್ಲ. ಎಲ್ಲರಿಗೂ ತಲುಪಿದೆ. ಸೊ ಇದರಿಂದ ಅವರು ಮಹಿಳೆಯರ ವಿಮೋಚಕ ಅನಿಸ್ಕೋತಾರೆ, ಕಾರ್ಮಿಕರ ರಕ್ಷಕ ಅನಿಸ್ಕೋತಾರೆ, ಪ್ರಜಾಪ್ರಭುತ್ವ ತಂದೆ ಅಂತ ಅನಿಸ್ಕೋತಾರೆ. ಮತ್ತು ಕೊನೆಯದಾಗಿ ಹೇಳೋದಾದ್ರೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಇವತ್ತು ರೂಲ್ ಆಫ್ ಲಾ ಅಂತ ಕಾನೂನು, ರೂಲ್ ಆಫ್ ಲಾ ಅಂತ ಒಂದು ಕಾನ್ಸೆಪ್ಟ್ ಇದೆ ಸಂವಿಧಾನದಲ್ಲಿ. ಏನು ರೂಲ್ ಆಫ್ ಲಾ ಅಂದರೆ ಕಾನೂನಿನ ಆಳ್ವಿಕೆ ಅಂತ. ಅಂದರೆ ಲಾ ಮುಂದೆ ನಾವೆಲ್ಲರೂ ಸಮಾನರು. ಬಟ್ ಹಿಂದೆ ಹಂಗಿರಲಿಲ್ಲ ಭಾರತದಲ್ಲಿ. ನೀವು ಒಂದೊಂದು ಜಾತಿಗೆ ಒಂದೊಂದು ಕಾನೂನು ಇರ್ತಾ ಇತ್ತು. ನೀವು ಅಪ್ಪರ್ ಕಾಸ್ಟ್ ಆಗಿದ್ರೆ ನೀವು ಏನು ತಪ್ಪು ಮಾಡಿದ್ರೆ ನಿಮ್ಗೆ ಯಾರೂ ಶಿಕ್ಷೆ ಕೊಡ್ತಾ ಇರಲಿಲ್ಲ. ಆದರೆ ನೀವು ದಲಿತರಾಗಿದ್ದು ಸಣ್ಣ ತಪ್ಪು ಮಾಡಿದ್ರೆ ನಿಮಗೆ ಹೊಡಿತಾ ಇದ್ರು, ನಿಮ್ಗೆ ಪ್ರಾಣ ತೆಗೆದಾಕ್ತಾ ಇದ್ರು. ಹಂಗಿತ್ತು. ಆಮೇಲೆ ಗಂಡ ಎಷ್ಟು ತಪ್ಪಾದ್ರೂ ಮಾಡ್ಬೋದಾಯ್ತು, ಹೆಂಡತಿ ತಪ್ಪು ಮಾಡೋಂಗಿರ್ಲಿಲ್ಲ. ಬಟ್ ಈಗ ಹಂಗಿಲ್ಲ, ಎಲ್ರಿಗೂ ಒಂದೇ ಲಾ ಇದೆ ಇವತ್ತು, ಎಲ್ಲರಿಗೂ ಒಂದೇ ಕಾನೂನು. ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಜಾತಿ ನೋಡ್ಬಿಟ್ಟು ಇವತ್ತೇನು ಕೇಸ್ ಹಾಕಲ್ಲ, ಸಾಮಾನ್ಯವಾಗಿ ಒಂದೇ ಕಾನೂನು ಇದೆ ಇವತ್ತು. ಇಂತಹ ಒಂದು ರೂಲ್ ಆಫ್ ಲಾ ಭಾರತದಲ್ಲಿ ಎಸ್ಟಾಬ್ಲಿಷ್ ಆಗೋದಕ್ಕೆ ಬಾಬಾ ಸಾಹೇಬರು ತಮ್ಮ ಜೀವವನ್ನು ತೆತ್ತಿದ್ದಾರೆ. ಆ ಎಸ್ಟಾಬ್ಲಿಷ್ ಆ ಒಂದು ಸಿಸ್ಟಮ್ ಬರೋದಕ್ಕೆ ಅವರು ತುಂಬ ಎಫರ್ಟ್ ಹಾಕ್ತಿದ್ದಾರೆ. ಈ ರೀತಿಯಲ್ಲಿ ಬಾಬಾ ಸಾಹೇಬರು ಒಂದು ಪ್ರಾಚೀನವಾದಂತಹ ಒಂದು ಗೊಬ್ಬರದಲ್ಲಿ, ಕೊಳಕಿನಲ್ಲಿ ನಾರ್ತಿದ್ದಂಥ ಭಾರತವನ್ನು ಆಧುನೀಕರಣಗೊಳಿಸಿದ್ದಾರೆ, ಮಾಡರ್ನೈಸ್ ಮಾಡಿದ್ದಾರೆ ಬಾಬಾ ಸಾಹೇಬ್. ಇದು ಅವರು ಜೀವಂತವಿದ್ದಾಗ ಈ ಸುದ್ದಿಗಳನ್ನ ಯಾರೂ ಮಾತಾಡ್ತಾ ಇರಲಿಲ್ಲ, ಹೇಳ್ತಾನೂ ಇರಲಿಲ್ಲ. ಈಗ ಇವತ್ತು ಜಗತ್ತಿನಾದ್ಯಂತ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆದಮೇಲೆ ಅವರ ಒಂದೊಂದೇ ಕಾಂಟ್ರಿಬ್ಯೂಷನ್ಸು ಗೊತ್ತಾಗ್ತಾ ಇದೆ ಎಲ್ಲರಿಗೂ. ಇವತ್ತು ಎಲೆಕ್ಷನ್ ಕಮಿಷನ್ ಬಂದಿದೆ, UPSC ಅಂತ ಇನ್ಸ್ಟಿಟ್ಯೂಷನ್ ಬಂದಿದೆ, ರಿಸರ್ವ್ ಬ್ಯಾಂಕ್ ಬಂದಿದೆ. ಆದರೆ ಎಲ್ಲದರ ಹಿಂದೆ ಬಾಬಾ ಸಾಹೇಬರ ಎಫರ್ಟ್ ಇದೆ. ಸೊ ಹೀಗೆ ಬಾಬಾ ಸಾಹೇಬರು ಇಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದನ್ನೆಲ್ಲ ಮಾಡಿರೋದು ಹೇಗೆ ಅಂದರೆ ಎಲ್ಲ ಅಹಿಂಸಾತ್ಮಕವಾಗಿ, ಎಲ್ಲ ಡೆಮೋಕ್ರೆಟಿಕ್ ವೇನಲ್ಲಿ, ಯಾರಿಗೂ ಹರ್ಟ್ ಮಾಡ್ದೇನೆ, ಯಾರಿಗೂ ನೋಯಿಸ್ದೇನೆ, ಯಾರ ಜೊತೆಲೂ ಜಗಳಕ್ಕೆ ನಿಲ್ದೇನೆ ಮಾಡಿದ್ದಾರೆ. ಅದು ಅವರ ದೊಡ್ಡ ಸ್ಥಿತಿ ಅಂತ. ಸೊ ಇಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ದೊಡ್ಡ ಘನವಾದ ಆಸೆ ಇತ್ತು. ಅದು ಮಾತ್ರ ಇನ್ನೂ ಬಾಕಿ ಉಳಿದಿದೆ, ಅದು ಈಡೇರಿಲ್ಲ. ಅದು ಯಾವುದದು ಅಂತಂದರೆ, ಅವ್ರಿಗಿದ್ದ ಒಂದೇ ಒಂದು ದೊಡ್ಡ ಆಸೆ ಏನಂದರೆ, ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ. ಅಂದರೆ ಈ ಸ್ವತಂತ್ರ ಭಾರತವನ್ನು ನನ್ನ ಜನರು ಆಳ್ವಿಕೆ ಮಾಡಬೇಕು, ಅದನ್ನು ನಾನು ನೋಡಬೇಕು ಅಂತ. ನನ್ನ ಜನರು ಅಂದರೆ SC ST OBC ಮೈನಾರಿಟಿ, ಮಹಿಳೆಯರು ಎಲ್ಲರನ್ನೂ ಸೇರಿಸಿ ಅವರು ಯಾವಾಗಲೂ ತುಂಬ ಆಪ್ತವಾಗಿ ಹಂಗೆ ಹೇಳ್ತಾ ಇದ್ರು, ಮೈ ಪೀಪಲ್ ಅಂತ. ಇವರು ರೂಲ್ ಮಾಡಬೇಕು ಅಂತ ಹೇಳಿದ್ರು. ಬಟ್ ಅದೊಂದು ಮಾತ್ರ ಅದು ಆಗಿಲ್ಲ, ನೆರವೇರಿಲ್ಲ. ಅದಕ್ಕೆ ಅವರು ಪೊಲಿಟಿಕಲ್ ಪಾರ್ಟಿಗಳನ್ನ ಕಟ್ಟಿದ್ರು ಬಾಬಾ ಸಾಹೇಬರು. 3 ಕಟ್ಟಿದ್ರು ರಾಜಕೀಯ ಪಕ್ಷಗಳನ್ನ, ಒಂದಾದ್ಮೇಲೆ ಒಂದು ಸರಿ ಇಲ್ಲ ಅಂತ ಇನ್ನೊಂದು. ಆದರೆ ಅವರ ಅನುಯಾಯಿಗಳಿಗೆ, ಬಾಬಾ ಸಾಹೇಬ್ರ ಅನುಯಾಯಿಗಳಿಗೆ ಆವತ್ತು ಇಷ್ಟೊಂದು ಮೆಚುರಿಟಿ ಇರಲಿಲ್ಲ, ಇಷ್ಟು ಜಾಗೃತಿ ಇರಲಿಲ್ಲ. ಹಂಗಾಗಿ ಅವ್ರನ್ನೂ ಸೋಲಿಸಿದ್ರು. ಮತ್ತು ಅವ್ರ ಪಕ್ಷದ ಅಭ್ಯರ್ಥಿಗಳು ಯಾರು ಗೆದ್ದೇ ಇರಲಿಲ್ಲ. ನಿಮ್ಗೆ ಇವತ್ತೆಲ್ಲ ದಲಿತರು ಕುಣಿತಾರೆ ಹುಚ್ಚಿ ಬಂದಂಗೆ ಅಂಬೇಡ್ಕರ್ ಅಂತ. ಆದರೆ ಆ ವ್ಯಕ್ತಿಯನ್ನೇ ಸೋಲಿಸಿದ್ದಾರೆ ಅವರು ಎಲೆಕ್ಷನ್ ನಿಂತಾಗ. ಈಗ ಗೊತ್ತಿಲ್ವಲ್ಲ ಏನು ಮಾಡೋದು, ಅವರೇ ಕೊಡ್ಸಿರೋ ವೋಟನ್ನ ಅವ್ರಿಗೆ ಹಾಕ್ದೆ ಬೇರೆಯವ್ರಿಗೆ ಹಾಕಿ ಹಂಗೆ ಮಾಡಿದ್ದಾರೆ ಅವತ್ತಿನ ಕಾಲದಲ್ಲಿ. ಈ ರೀತಿ ಒಂದು ಅವರ ಮಿಷನ್ ಬಾಕಿ ಉಳಿದಿದೆ. ಅವ್ರ ಉದ್ದೇಶ ಏನೆಂದರೆ, ಸೊ ಡೆಮೋಕ್ರೆಟಿಕ್ ಅಂದಮೇಲೆ, ಪ್ರಜಾಪ್ರಭುತ್ವ ಅಂದಮೇಲೆ ಅಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ಕಮ್ಯುನಿಟಿಗಳಿಗೂ ಒಂದು ಪಾಲಿರಬೇಕು, ಅಧಿಕಾರದಲ್ಲಿ ಪಾಲಿರಬೇಕು ಅಂತ. ಆದರೆ ಎಲ್ಲಿದೆ ಇವತ್ತು ಆ ಥರ? ಎಲ್ಲಿದೆ ಹೇಳಿ ನೋಡೋಣ, ಎಲ್ಲಿದೆ? ನೀವು ಸ್ವತಂತ್ರ ಪೂರ್ವದಲ್ಲಿ ಯಾವ ಸಮಾಜಗಳು ಡಾಮಿನೆಂಟ್ ಆಗಿದ್ವು ಪೊಲಿಟಿಕಲ್ ಆಗಿ, ಈಗಲೂ ಅದೇ ಜನರೇ ಡಾಮಿನೆಂಟ್ ಆಗಿರೋದು ಪೊಲಿಟಿಕಲಿ, ರಾಜಕೀಯವಾಗಿ. ನೀವು ಏನು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಏನು ತಗೋತೀರ, ಅಥವಾ ಮಾಧ್ಯಮ ಅಥವಾ ಉದ್ಯಮ ಅಂತ ನೀವು ತೆಗೆದುಕೊಂಡ್ರೆ, ಇಷ್ಟು ಕ್ಷೇತ್ರಗಳಲ್ಲಿ ಶೋಷಿತ ವರ್ಗಗಳು ತಮ್ಮ ಪಾಲನ್ನು ಪಡ್ಕೊಳ್ಳೋಕೆ ಆಗಿಲ್ಲ, ಇಲ್ಲಿವರೆಗೂ ಆಗಿಲ್ಲ. ಈ ಒಂದು ಕನಸು ಹಂಗೆ ಬಾಕಿ ಉಳಿದಿದೆ. ಇದನ್ನು ಯಾರು ನನಸು ಮಾಡಬೇಕು?
ಹೇಳಿ ಜೋರಾಗಿ. ನಾವು ಮಾಡಬೇಕಲ್ವಾ? ನಾವು ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು, ಏನು ಮಾಡಿದ್ರೆ ಬಾಬಾ ಸಾಹೇಬ್ರ ಕನಸು ನನಸಾಗುತ್ತೆ. ಇದಕ್ಕೆ ಒಂದು 3 ಪಾಯಿಂಟ್ ಹೇಳಿ ನನ್ನ ಮಾತು ಕನ್ಕ್ಲೂಡ್ ಮಾಡ್ತೀನಿ. ಏನು ಮಾಡಿದ್ರೆ ನನಸಾಗುತ್ತೆ? ನಂಬರ್ 1, ಬಾಬಾ ಸಾಹೇಬ್ರು ಇಷ್ಟೆಲ್ಲ ಬದಲಾವಣೆ ಮಾಡಿದ್ರಲ್ಲ, ಅದನ್ನು ಯಾವುದ್ರ ಮೂಲಕ ಮಾಡೋಕ್ಕಾಯ್ತು ಅಂದರೆ ಅವರು ನಾಲೆಡ್ಜ್ ಮೂಲಕ ಮಾಡೋಕ್ಕಾಯ್ತು. ನಾಲೆಡ್ಜ್ ಇದ್ದಿದ್ರೆ ಮಾಡೋಕ್ಕಾಯ್ತು. ನಿಜವಾ? ನಿಜ ತಾನು. ನಾಲೆಡ್ಜ್ ಇದ್ದರೆ ಮಾಡ್ಬೋದು ಅಂತ ಆಯಿತು, ಈಗಲೂ ಮಾಡ್ಬೋದು. ಈಗ ಹೇಳಿ ನೀವೆಲ್ಲರೂ ಕೂಡ, ನೀವೆಲ್ಲ ಇಲ್ಲಿದ್ದೀರಾ, ನಿಮ್ಮ ಮಕ್ಕಳೆಲ್ಲ ಮನೆಯಲ್ಲಿ ಇದ್ದಾರೆ ಅಲ್ವಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಅಂಬೇಡ್ಕರ್ ಅವರು ಪ್ರತಿ ದಿವಸ 10 ಗಂಟೆ 12 ಗಂಟೆ 15 ಗಂಟೆ ಕೂತ್ಕೊಂಡು ಓದ್ತಿದ್ರು. ಈಗ ಎಲ್ಲ ದಲಿತರ ಮಕ್ಕಳು, ಹಿಂದುಳಿದ ಜಾತಿಗಳ ಮಕ್ಕಳು ಅವ್ರ ಥರ ಓದ್ತಾ ಇದ್ದಾರಾ?